ಲಾಸ್ಟ್ ಟೈಮ್ ಹೇಳಿದೆ, ಅಜ್ಜ ಅಲ್ಲ ಅವರು, ಬರೀ 22-23 ವರ್ಷ ಬದುಕಿದಂತಹ ತರುಣ ಹುಡುಗ. ಆಮೇಲೆ ಅದರ ಕೊರಗಜ್ಜ ಅನ್ನೋ ರೀತಿಯಲ್ಲಿ ಅವರನ್ನ ಪೂಜಿಸ್ತಾ ಇದ್ದಾರೆ. ಶೂಟಿಂಗ್ ನಿನ್ನೆ ಬೆಳಿಗ್ಗೆ ತನಕ ಕಂಪ್ಲೀಟ್ ಆಯ್ತು, ಅಲ್ಲ ಮೊನ್ನೆ ಬೆಳಿಗ್ಗೆ. ಆಮೇಲೆ ನಿನ್ನೆ ನಾವು ಕೊರಗಜ್ಜಂದು ಕೋಲ ಕೊಟ್ವಿ. ಆ ಕೋಲ ಕೊಟ್ಟ ಜಾಗದಲ್ಲಿ ಅವರು ಪ್ರತಿ ಒಂದು 3 ವರ್ಷ ಬುಕಿಂಗ್ ಇರುತ್ತೆ ಅಲ್ಲಿ. ನಾವಿವತ್ತು ಬುಕ್ ಮಾಡಿದ್ರೆ 3 ವರ್ಷದ ನಂತರ ಸಿಗುತ್ತೆ. ನನ್ಗೆ ಯಾಕೋ ಬೇಗನೆ ಡೇಟ್ ಸಿಕ್ತು. ಆ ಡೇಟ್ ಯಾವ ತರ ಸಿಕ್ತು ಅನ್ನೋದು ಮಿರಾಕಲ್. ಅಂದ್ರೆ ಪ್ರೀವಿಯಸ್ ಡೇ ನಂದು ಶೂಟ್ ಆಯ್ತು, ಪ್ರೀವಿಯಸ್ ಡೇ ಶೂಟ್ ಆಯ್ತು, ನೆಕ್ಸ್ಟ್ ಡೇನೆ ಕೋಲ್ ಆಯ್ತು. ಇಷ್ಟಲ್ಲ, ಈ ತರ ಎಲ್ಲ ನಮ್ಗೆ ಒಂದು. ಆಮೇಲೆ ನಾನು ಸಂದೀಪ್ ಸೋಪರ್ಕರ್ ಅವರು ಗುಳಿಗನ ಪಾತ್ರ ಮಾಡ್ತಾ ಇದ್ರು. ಅದು ಕೊರಗಜ್ಜನೊಟ್ಟಿಗಿರುವಂತ ಗುಳಿಗನ ಪಾತ್ರ. ಸೊ ಆ ಪಾತ್ರ ಮಾಡುವ ದಿನ, ಬಿಕಾಸ್ ನಾವು ಸಿನಿಮಾ ಶುರು ಮಾಡ್ಬೇಕಾದ್ರೂ ಕೋಲ ಕೊಟ್ಟಿದ್ವಿ. ಅಂದ್ರೆ ಅವ್ರ ಅಪ್ಪಣಿಲ್ಲದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಇರ್ಲಿಲ್ಲ. ನಾನು ವಿದ್ಯಾಧರ್, ಆಮೇಲೆ ನಮ್ಮ ಪ್ರೊಡ್ಯೂಸರ್ ತ್ರಿವಿಕ್ರಮ್, ನಾವು ಮಾತಾಡ್ಕೊಂಡ್ವಿ. ಅಲ್ಲಿಂದ ದೇವರ ಅಪ್ಪಣೆ ಆಯ್ತು. ಬಿಕಾಸ್ ಸುಮಾರು ಒಂದು 7-8 ವರ್ಷದಿಂದ ಬಹಳಷ್ಟು ಜನ ಕೊರಗಜ್ಜನ ಬಗ್ಗೆ ಸಿನಿಮಾ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ರು. ಚೇಂಬರ್ಲಿ ಹೋಗಿ ಗೊತ್ತಾಗುತ್ತೆ ಎಷ್ಟು ಹೆಸರುಗಳು ರಿಜಿಸ್ಟರ್ ಆಗಿರ್ಬೋದು ಅಂತ. ಸುಮಾರು ಹತ್ರ ಒಂದು 18-20 ಹೆಸರುಗಳು ಕೊರಗಜ್ಜನ ಬೇರೆ ಬೇರೆ ರೀತಿಯಲ್ಲಿ ರಿಜಿಸ್ಟರ್ ಆಗಿದೆ. ಪ್ರಯತ್ನಗಳು ನಡೀತಾ ಇತ್ತು. ಆದ್ರೆ ಸಿನಿಮಾ ನಾವು ಮಾಡ್ಬೇಕು ಅಂತ ನಾವು ತ್ರಿವಿಕ್ರಮ್ ಡಿಸೈಡ್ ಮಾಡಿದಾಗ ಫಸ್ಟ್ ನಾ ಹೇಳಿದೆ, ಮಾಡುವ, ಕರೆಕ್ಟ್, ನನಗೂ ನಾನೊಬ್ಬ ನಿರ್ದೇಶಕ, ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಸಹಜವಾಗಿರುತ್ತೆ. ಬಟ್ ದೇವರದೊಂದು ಅವ್ರು ಕೇಳು, ಅವ್ರು ಮಾಡ್ಬೋದಾ ಅಂತ. ಸೊ ಅವ್ರ ಅಪ್ಪಣೆ ಇಲ್ಲದೆ ನಾವು ಮಾಡೋಕೆ ನನ್ಗೆ ಯಾಕೋ ಧೈರ್ಯ ಸಾಲ್ತಿರ್ಲಿಲ್ಲ. ಹಾಗೆ ಅಲ್ಲಿ ಫಸ್ಟ್ ಕೋಲ ಮಾಡಿ ಆ ದೇವರ ಹತ್ರ ಕೇಳ್ಕೊಂಡ್ವಿ. ಅಂಡ್ ಅಲ್ಲಿ ಒಂದಷ್ಟು ಕನ್ಫ್ಯೂಷನ್ಗಳಿತ್ತು ಕಥೆಯಲ್ಲಿ ಬರುವಂತದ್ದು. ಯಾಕಂದ್ರೆ ಮೂಲ ಕಥೆ ಅಂತ ಹೇಳ್ತಾರೆ, ಆಮೇಲೆ ಆದಿಸ್ಥಳ ಅಂತ ಹೇಳ್ತಾರೆ. ಆ ಮೂಲ ಕಥೆ ಮತ್ತು ಆದಿಸ್ಥಳಕ್ಕಿಂತ ಮಿಕ್ಕಿ ಕೊರಗ ಜನಾಂಗದವರೊಟ್ಟಿಗೆ ಅದರ ನಿಜವಾದ ಕಥೆ ಅವರೊಟ್ಟಿಗೆ ಇತ್ತು. ಸುಮಾರು 800 ವರ್ಷದ ಹಿಂದಿನ 812ನೇ ಶತಮಾನದಲ್ಲಿ ಕೊರಗಜ್ಜ ಅವರು ಇದ್ದರು. ಆ ಕಥೆ ನಾವು ಕೊರಗಜ್ಜ ದೈವಕ್ಕೆ ಕೋಲ ಕೊಟ್ಟಾಗ ಅವ್ರು ಹೇಳಿದ್ರು, ಇಲ್ಲ ಮಾಡಬಹುದು, ಆದ್ರೆ ಈ ತರ ಮಾಡಿ. ಅಲ್ಲೊಂದು ಬೂದಗುಳಿ ಅಂತ ಒಂದು ಜಾಗ ಇದೆ ಮಂಗಳೂರು ಹತ್ರ, ನೇತ್ರಾವತಿ ರಿವರ್, ಕೇರಳ ಹೈವೇನಲ್ಲಿ. ನೇತ್ರಾವತಿ ರಿವರ್ ಆದ ಕೂಡಲೇ ಒಂದು ಕಲ್ಲಾಪು ಅಂತ ರಾಜ್ಯ ಇದೆ, ಜಾಗ ಇದೆ. ಬಿಕಾಸ್ ಅದು ಕಲ್ಲಾಪು ಸಾವಿರಾಳು ಪಟ್ಟ ಅಂತ ಅದೊಂದು ಸಣ್ಣ ರಾಜ್ಯ ಆಗಿತ್ತು. ಅಂದ್ರೆ ಯಾಬಕರಾಣಿ ಅವರು ಹೇಗೆ ಉಳ್ಳಾಳ ನಮ್ಮ ಕಡೆ ಆಳ್ತಾ ಇದ್ರು, ಅದೇ ತರ ಈ ಕಲ್ಲಾಪು ಜಾಗವನ್ನು ಪಂಜದ ತಾಯಿ ಅಂತ ಒಬ್ರು ಆಳ್ತಾ ಇದ್ರು. ಪಂಜದ ತಾಯಿ, ಅದನ್ನೀಗ ಪಂಜದ ತಾಯಿ ಅಂತ ನಾವು ದೈವ ರೀತಿಯಲ್ಲಿ ಹೇಗೆ ಆರಾಧನೆ ಮಾಡ್ತೇವೆ. ಅದನ್ನು ನಮ್ಮ ಭವ್ಯ ಮೇಡಮ್ ಅವರು ಬಹಳ ಅದ್ಭುತವಾಗಿ ಅದನ್ನ ಪಾತ್ರ ನಿರ್ವಹಿಸಿದ್ರು. ಸೊ ಆ ಬೂದಗೋಳಿ, ಅಲ್ಲೇ ಕಲ್ಲಾಪುನಲ್ಲಿ ಬೂದಗೋಳಿ ಉತ್ಪತ್ತಿ ಕಲ್ಲು, ಅಂದ್ರೆ ಉತ್ಪತ್ತಿ ಅಂದ್ರೆ ಗೊತ್ತಲ್ಲ, ಉದ್ಭವ ರೀತಿ ಅಂತ ಕಲ್ಲು ಇರುವಂತಹ ಜಾಗದಲ್ಲಿ ಕೊರಗಜ್ಜನೂ ಇದೆ, ಅವ್ರ ಜೊತೆ ಗುಳಿಗನೂ ಇದೆ. ನಮ್ಮಲ್ಲಿ ಗುಳಿಗ ಇಟ್ಸ್ ವೆರಿ ಫೆರೋಷಿಯಸ್, ತುಂಬಾ ಓಡಾಟ, ಆರ್ಭಾಟ, ಕಿರಿಚಾಟ, ಕೋಳಿ ತಿನ್ನೋದು, ಈ ತರ ಅದ್ರ ಹಿಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಎಷ್ಟೋ ಪಾತ್ರಧಾರಿಗಳು ಅದು ಓಡೋಗಿದ್ದಾರೆ, ಅವ್ರು ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ, ಮುಂಚೆ ಹಿಂದೆ ಆಗಿರುವಂತದ್ದು. ಬಟ್ ಕೊರಗಜ್ಜನೊಟ್ಟಿಗಿರುವಂತಹ ಗುಳಿಗ ಬಹಳ ಮೈಲ್ಡ್ ಅದು. ಅಂಡ್ ನಮ್ಗೆ ಇನ್ನೊಂದು ಮಿರಾಕಲ್ ಏನಾಯ್ತು ಸರ್ ಅಂದ್ರೆ, ನಾವು ಶೂಟ್ ಮಾಡೋದಿನ ಸೋಮೇಶ್ವರದಲ್ಲಿ ನಾವು ಅದನ್ನು ಶೂಟ್ ಮಾಡಿದ್ವಿ. ಬಿಕಾಸ್ ಕಥೆಯಲ್ಲೂ ಕೂಡ ಸೋಮೇಶ್ವರದ ಉಲ್ಲೇಖ ಇದೆ. ನಂಗೆ ಅದರಿಂದ ಜಾಗ ಡಿಸ್ಟರ್ಬ್ ಮಾಡೋದು ಬೇಡ ಇತ್ತು. ಬೇರೆ ಬೇರೆ ನಂಗೆ ಅನಾನುಕೂಲಗಳು ಆಗಿತ್ತು ಸೋಮೇಶ್ವರದಲ್ಲಿ ಶೂಟ್ ಮಾಡಿದಾಗ. ಬಟ್ ಸೋಮೇಶ್ವರ ಅದರಲ್ಲಿ ಕಥೆಯಲ್ಲಿರೋದ್ರಿಂದ ನಂಗೆ ಅದನ್ನೇ ಶೂಟ್ ಮಾಡುವಂತ ಜಾಗ ಟೈಮಲ್ಲಿ ಅವತ್ತು ಏನು ಗುಳಿಗ ಕೊರಗಜ್ಜನ ಸೀಕ್ವೆನ್ಸ್ ಮಾಡ್ತಾ ಇದೆ, ಅದೇ ದಿನ ಉತ್ಪತ್ತಿ ಕಲ್ಲು ಎಲ್ಲಿ ಬೂದಗೋಳಿ ಉದ್ಭವ ಮೂರ್ತಿ ಇರುವಂತಹ ಜಾಗದಲ್ಲಿ ಅವತ್ತು ವಿಶೇಷವಾದ ಅವರದ್ದು ವಾರ್ಷಿಕ ಕೋಲ ಸೇವೆ ಕೂಡ ಆಗ್ತಾ ಇದೆ. ಇಷ್ಟು ಕೋಇನ್ಸಿಡೆಂಟ್ಗಳು. ಸೊ ಗೌರವಾನ್ವಿತ ಪತ್ರಿಕಾ ಬಳಗದವರೇ, ಈ ಸಿನಿಮಾದ ಬಗ್ಗೆ ನಾನು ತುಂಬಾ ಚಿಕ್ಕವಂತ ಅನಿಸುತ್ತೆ. ಇಂತಹ ಒಂದು ವಿಶೇಷವಾದಂತಹ ಸಿನಿಮಾ ನನ್ನ ಕೈಯಿಂದ ದೇವರು ಅದನ್ನು ಮಾಡಿಸಿದ್ರು ಅಂತ ಅನ್ಸುತ್ತೆ ನನಗೆ. ನಾನು ಮಾಡಿಲ್ಲ. ನಾನು ಮೇಡಮ್ ಭವ್ಯ ಮೇಡಮ್ ಅದನ್ನ ಹೇಳ್ತಾ ಇದ್ದೇನೆ, ತ್ರಿವಿಕ್ರಮ್ ಅವ್ರು ಹೇಳ್ತೇನೆ, ಶ್ರುತಿ ಮೇಡಮ್ ಅದನ್ನ ಹೇಳ್ತೇನೆ. ಅಂಡ್ ಐ ಯೂಸ್ ಟು ಡಿಸ್ಕಸ್ ವಿತ್ ಯು ಆಲ್ಸೋ ಸರ್, ದಿಸ್ ಇಸ್ ಫಿಲ್ಮ್ ಇಸ್ ನಾಟ್ ಮೇಡ್ ಬೈ ಮೀ. ಅಂಡ್ ದ ವಿಜುವಲ್ ಸಮಟೈಮ್ಸ್ ಐ ಫೀಲ್ ದಟ್ ಇಟ್ ಇಸ್ ಬಿಯಾಂಡ್ ಮೈ ಇಮ್ಯಾಜಿನೇಷನ್. ಇಟ್ ಹಸ್ ಕಮ್ ತುಂಬಾ ಅದು ನನ್ಗೆ ಅನಿಸ್ತಾ ಇತ್ತು, ಇದು ನನ್ನ ಕೆಪಾಸಿಟಿಯಲ್ಲಿ ಇಲ್ಲ, ಯಾವುದೋ ಒಂದು ಶಕ್ತಿ ಮಾಡಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇತ್ತು. ಸೊ ನನಗೆ ನಿಮ್ಮೊಂದು ಅದನ್ನ ಹೇಳ್ಬೇಕಾದ್ರೆ ಇವಾಗ್ಲೂ ಒಂದೊಂದು ಕೆಲವು ಇನ್ಸಿಡೆಂಟ್ಗಳು ಬರುವಾಗ
ಹೌದಾ, ಇಂಥದ್ದೊಂದು ಈ ಕಲಿಯುಗದಲ್ಲಿ ಇಂಥದ್ದಾಗ್ಲಿಕ್ಕೆ ಸಾಧ್ಯನಾ? ಬಹುಶಃ ಆ ಕಾರಣಕ್ಕೋಸ್ಕರ ಇವತ್ತು ಮನೆಗಳಲ್ಲಿ ಕೊರಗಜ್ಜ ಬಹಳ ಕೊರಗಜ್ಜನ ಆರಾಧಿಸ್ತಾರೆ, ಪೂಜೆ ಸಲ್ಲಿಸ್ತಾರೆ. ಅದೊಂದು ಬಹಳ ಒಂದು ನನಗೆ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗದಂತ ವಿಚಾರ. ಕೊರಗಜ್ಜನಿಗೆ ವಿಸ್ಕಿ, ಬ್ರ್ಯಾಂಡಿ, ಬಿಯರ್ ಅಂತಂದ್ರೆ ಇಡ್ಲಿಕ್ಕೆ ಇಡ್ತಾ ಇದ್ದಾರೆ. 850 ವರ್ಷದ ಹಿಂದೆ ಯಾವ ವಿಸ್ಕಿನೂ ಇರ್ಲಿಲ್ಲ, ಯಾವ ಬ್ರ್ಯಾಂಡಿನೂ ಇರ್ಲಿಲ್ಲ. ಇದ್ದಿದ್ರೆ ಕೊರಗಜ್ಜನನ್ನು ಸಾಕಿರುವಂತವರು ಬೈರಕ್ಕೆ ವೈದ್ಯದಿ, ಸಾಕು ತಾಯಿ, ಅದು ಶ್ರುತಿ ಮೇಡಮ್ ಅವರು ಆ ಪಾತ್ರ ಮಾಡಿದ್ದಾರೆ. ಅವ್ರದ್ದು ಕೂಡ ಬಹಳ ಅವ್ರದ್ದು ಅದು ಹೇಳೋದು ಲೈಕ್ ನನಗೆ ಅದು ಕಾಣ್ತಿರೋದೇನು ಬೈರಕ್ಕೇನೆ ಆ ತರ ಆ ಒಂದು ನಮ್ಮ ಭರತ್ ಅಂತ ಕೊರಗಜ್ಜ ಪಾತ್ರ ಮಾಡಿದವನೊಟ್ಟಿಗೆ ಆ ಸೀನ್ಗಳನ್ನು ತುಂಬಾ ಸಲೀಸಾಗಿ ಮಾಡ್ತಾ ಹೋಗ್ತಾ ಇದ್ರು. ಅವ್ನು ತುಂಬಾ ಹೊಸಬ ಆಕ್ಟರ್, ಟೇಕ್ನೇ ತಗೊಳ್ತಾ ಇರ್ಲಿಲ್ಲ. ನನ್ ಭಯ ಇತ್ತು, ಅಯ್ಯೋ ಇವರು ನೋಡಿದ್ರೆ ಇಷ್ಟು ಸೀನಿಯರ್ ಮೋಸ್ಟ್ ಅಂಡ್ ಇಷ್ಟು ಮೇರು ನಟಿ, ಇವತ್ತು ಹೇಗೆ ಹುಡುಗ ಅಂತ. ಬಟ್ ತುಂಬಾ ಜೆಲ್ ಆಗಿದ್ರು ಇಬ್ರು ಕೂಡ. ಸೊ ಬೈರಕ್ಕೆ ಬೇದಲ್ಲಿ ಕಳ್ಳು ಮಾರ್ತಾ ಇದ್ರು. ಕಳ್ಳು ಮಾರುವ ಅವರು ಇದು ಹಬ್ಬ ಬಂದ್ರೆ ಕೊರಗಜ್ಜ ಕಳ್ಳು ಕುಡಿಬಹುದು, ಬಟ್ ನಾಟ್ ವಿಸ್ಕಿ ಆರ್ ಬ್ರ್ಯಾಂಡಿ ಅಥವಾ ಬಿಯರ್. ಅದೊಂದು ಮಾತ್ರ ನನಗೆ, ನಾನು ಅದನ್ನು ಬೇರೆ ಬೇರೆ ಲಿಟ್ರೇಚರ್ ಓದಿದವರು ಮತ್ತೆ ಕೊರಗ ಕಮ್ಯುನಿಟಿ ಅವರಿಗೆ ಅದು ಬಹಳ ಬೇಸರ ಇದೆ. ನಮ್ಮ ದೈವವನ್ನ ವಿಸ್ಕಿ ಬ್ರ್ಯಾಂಡಿ ಇಟ್ಟವರು ಪೂಜೆ ಮಾಡ್ತಾರೆ ಅಂತದ್ದು. ಇವನ್ ನನ್ಗೂ ಕೂಡ ಅದು ಅಷ್ಟು ಹಿತ ಅಂತ ಅನಿಸ್ಲಿಲ್ಲ. ಸೊ ಅಂಡ್ ಆ ಜನಾಂಗ ಆಮೇಲೆ ನಾನು ಮುಂಚೆ ಹೇಳಿದಾಗೆ ಅವ್ರು 800 ವರ್ಷದಿಂದ ಏನ ಆ ಒಂದು ಯಾರಿಗೆ ಹೇಳದೆ ಅದನ್ನು ಬಚ್ಚಿಟ್ಕೊಂಡಂತ ವಿಚಾರಗಳಿದೆ, ಕಥೆಯಲ್ಲಿದೆ. ನನ್ನ ಕರೆಸಿದ್ರು, ಅಲ್ಲೊಂದು ವಿಶೇಷ ಪೂಜೆ ಮಾಡಿ ಹೇಳೋ ಬೇಡ ಅಂತ ಅವರೆಲ್ಲ ಇವನು ವೀಳ್ಯ ಎಲ್ಲ ಹಾರಿಸಿ ಅದಿಲ್ಲ ಇವನಿಗೆ ಹೇಳ್ಬೋದು ಅಂತ. ಯಾಕಂದ್ರೆ ಕೊರಗಜ್ಜನೊಟ್ಟಿಗೆ ಯಾಕೆ ತಾಯಿಯನ್ನಿಟ್ಟು ಆರಾಧಿಸ್ತಾರಂತ, ಕುತ್ತಾರು ಅಂತ ಜಾಗದಲ್ಲಿ ಆದಿಸ್ಥಳದಲ್ಲಿ ಇವತ್ತು ಅಂತ ಆದಿಸ್ಥಳ ಅಂತ ಹೇಳ್ತಾರೆ. ಬಟ್ ಅದಕ್ಕಿಂತ ಆದಿಸ್ಥಳ ಆಗಿರೋದೇನಂದ್ರೆ ಪಂಜದಾಯಿ, ಅಲ್ಲಿ ಮೊದಲು ಕೊರಗಜ್ಜನಿಗೆ ಸೇವೆ ಕೊಡ್ತಾರೆ, ಅಗಿಲು ಸೇವೆ ಅಂತ ಹೇಳ್ತಾರೆ. ಅದು ಪಂಜದಾಯಿ ಕೊಟ್ಟದ್ರಿಂದ, ರಾಣಿ ಕೊಟ್ಟದ್ರಿಂದಾಗಿ, ಬಹುಶಃ ರಾಜಮನೆತನದ ಒಂದು ಇದರಿಂದಾಗಿ ಅದು ಇವತ್ತಿನವರೆಗೆ ಫೇಮಸ್ ಆಗಿ ಬಂದಿದೆ. ಬಟ್ ಆದ್ಯಂತ ಹೇಳ್ಬೇಕಾದ್ರೆ ಬುರ್ದಗೊಳಿ ಏನು ಕೊರಗಜ್ಜ ಮತ್ತೆ ಈ ಗುಳಿಗ ದೈವ ಏನಿದೆ ಇದ್ದದಂತ ಜಾಗ, ನಿನ್ನೆ ಹೋಗಿದ್ವಿ ನಾವೆಲ್ಲರೂ, ಎಲ್ಲ ಟೀಮ್ ಹೋಗಿದ್ವಿ. ಅದು ಒಂದು ಮಟ್ಟದಲ್ಲಿ ಕಥೆಯಲ್ಲಿ ಬರುವಂತಹ ರೀತಿಯಲ್ಲಿ ಆದಿ ಜಾಗದಲ್ಲಿದೆ. ಸೊ ಅವರಿಗೂ ಹೇಳಿದ್ದೇನೆ, ಈ ತರ ಬ್ರ್ಯಾಂಡಿ ವಿಸ್ಕಿಗಳಿಂದ ಈ ದೈವವನ್ನು ಆರಾಧನೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಸೊ ಕೊರಗ ಜನಾಂಗದವರು ಯಾಕೆ ನೀವು ತಾಯಿಯೊಟ್ಟಿಗೆ, ಆಮೇಲೆ ಅಲ್ಲಿ ಬಹಳ ಕನ್ಫ್ಯೂಷನ್ ಇತ್ತು, ಅಲ್ಲಿ ಜನರು ಕೂಡ ಹೆಚ್ಚಿನವ್ರು ಕನ್ಫ್ಯೂಷನ್ ಮಾಡ್ತಾ ಇದ್ರೆ ಅದು ತಾಯಿಯ ಅಥವಾ ಅವರ ಹೆಂಡತಿಯ ಅನ್ನೋ ತರ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಅಜ್ಜನಿಗೆ ಮದುವೆ ಆಗಿಲ್ಲ, ಇವನ್ ಆ ಜನಾಂಗದವರು ಕೂಡ ಹೇಳ್ತಾ ಇದ್ದಾರೆ ಮದುವೆ ಆಗಿಲ್ಲ ಅಜ್ಜನಿಗೆ, ತಾಯಿ ಅಂತ ಹೇಳ್ತಾ ಇದ್ದಾರೆ. ಕೆಲವು ಅಚಾತುರ್ಯಗಳು ಆಗಿದೆ, ಬೇರೆ ಬೇರೆ ನಾಟಕಗಳಾಗಿರ್ಬೋದು ಅಥವಾ ಬೇರೆ ಲಿಟ್ರೇಚರ್ ಆಗಿರ್ಬೋದು. 7 ಜನ ಹೆಂಡತಿಯರ ತರದನ್ನು ತೋರಿಸಿದ್ದಾರೆ. ಸೊ ಅವ್ರ ಆ ನೋವನ್ನೆಲ್ಲ ನನ್ನ ಹತ್ರ ಮೊದಲೇ ತೋಡ್ಕೊಂಡ್ರು. ನಾನು ಓದಿದ್ರಲ್ಲೂ ಅಲ್ಲಿ ಎಲ್ಲೋ ಅವರಿಗೆ ಮದುವೆ ಆಗುವಾಗ ಒಬ್ರು ಯಾರೋ ಬರ್ದಿದ್ರು, ಬಿಟ್ಟು ಬೇರೆ ಯಾರು ಅದನ್ನ ಆತರ ಬರಲಿಲ್ಲ. ಅದು ತಾಯಿಯೊಟ್ಟಿಗೆ ಯಾಕೆ ಕೊರಗಜ್ಜನ ಆರಾಧನೆ ಮಾಡ್ತಾರಂತ ಬಹಳ ಬ್ಯೂಟಿಫುಲ್ ಆಗಿ ಅದೊಂದು ಟ್ವಿಸ್ಟಿಂಗ್ ನನ್ನ ಕಥೆ ಒಂದು ಬಹಳ ಏನೋ ತಿರುವು ಇರೋದೇ ಅಲ್ಲಿ. ಸೊ ಅದನ್ನ ನಾನು ಇಲ್ಲಿ ರಿವೀಲ್ ಮಾಡಿದ್ದೇನೆ. ಅದು ಅವರು ಕೊರಗ ಜನಾಂಗದವರು ಹೇಳಿದ್ದಾರೆ. ಅವ್ರು ಬರೀ ಹೇಳಿದೇನು ಇಮ್ಯಾಜಿನ್ ಮಾಡಿಕೊಂಡು ಹೇಳಿಲ್ಲ. ಆ ಕೊರಗ ಭಾಷೆಯಲ್ಲಿ ಅದರದೊಂದು ಪಾಡ್ದನ ಇದೆ. ಅದನ್ನು ಸಚ್ಚೇರಿಪೇಟೆಯ ಜಾಗದೊಬ್ರು ಸುಮಾರು ಒಂದು 86 ವರ್ಷದ ಒಬ್ರು ವ್ಯಕ್ತಿ ಅದನ್ನ ಅವರು ತಲೆತಲಾಂತರ ಹೇಳ್ಕೊಂಡು ಬಂದಿದ್ದಾರೆ. ಪಾಡ್ದನ ಆಗಿಲ್ಲ, ಬಾಯಿಂದ ಬಾಯಿ ಹೋಗುವಂಥದ್ದು ಯಾವುದೇ ಒಂದು ಬರೆದಿಡುವಂತ ಯಾವ್ದು ಇದಿಲ್ಲ. ಅದನ್ನ ಅವ್ರು ಹೇಳಿದ್ರು. ಸೊ ಎಲ್ಲ ಕ್ಲಾರಿಫಿಕೇಶನ್ ತಗೊಂಡು ಅವರು ಇಲ್ಲ ನಿಮ್ಗೆ ಹೇಳಿದ ಸತ್ಯ ವಿಚಾರ ಹೊರಗೆ ಬರ್ಬೋದು. ಏನು ಕೊರಗಜ್ಜನಿಗೆ ಆರಾಧನೆ ರೂಪದಲ್ಲಿ ಬರೀ ವಿಸ್ಕಿ ಬ್ರ್ಯಾಂಡ್ ಇಟ್ಟು ಈ ದೈವಕ್ಕೆ ವಿಸ್ಕಿ ಬಿಟ್ರೆ ಮುಗೀತು. ಅಫ್ಕೋರ್ಸ್ ಭಕ್ತಿಯಿಂದ ಏನಿಟ್ರು ನಡೆಯುತ್ತೆ. ಶಬರಿ ಎಂಜಲು ಕಚ್ಚಿದ ಹಣ್ಣನ್ನ ಬುಗುರಿಯನ್ನು ರಾಮನಿಗೆ ಕೊಟ್ಟರೆ ರಾಮ ಸ್ವೀಕಾರ ಮಾಡಿದ್ರು. ಅಥವಾ ಶಿವನಿಗೆ ಮಾಂಸ ಇಟ್ಟದನ್ನು ಶಿವ ಕಣ್ಣಪ್ಪ ಇಟ್ಟಾಗ ಶಿವ ತಗೊಳ್ಳೋದು. ದೇವರು ನಾವೇನ್ ಭಕ್ತಿಯನ್ನು ಕೊಡ್ತೇವೆ ಅದನ್ನು ತಗೋತಾರೆ, ನೋ ಡೌಟ್. ಬಟ್ ಆದ್ರೆ ಅದು ಬರೀ ವಿಸ್ಕಿ ಇಟ್ಟರೆ ದೇವರು ನಡೀತಾರ? ಸೊ ಆ ಭಕ್ತಿ ಅದೆಷ್ಟರ ಮಟ್ಟಿಗೆ ಸರಿ ಅಂತ ನಾವೇ ಯೋಚನೆ ಮಾಡುವಂಥದ್ದು. ನಾನು ಬೇಡ ಅಂತ ಅದನ್ನು ಹೇಳಲ್ಲ, ಬಿಕಾಸ್ ಹಿ ಆಕ್ಸೆಪ್ಟ್ಸ್ ಇಟ್. ನಮ್ಮಿದವರಿಗೆ ಎಲ್ರಿಗೂ, ನಾವು ಚಿಕ್ಕವರಿಗೆ ಕ್ರಿಕೆಟ್ ಆಡಿದಾಗ ಬಾಲ್ ಕಳೆದೋಗ್ತಾ ಇತ್ತು, ಸ್ವಾಮಿ ಕೊರಗಜ್ಜ ಬಾಲ್ ಹುಡುಕಿ ಕೊಡೋದು ನಾವು ಕೇಳೋದು, ನಮ್ಗೆ ಸಿಗ್ತಾ ಇತ್ತು ಬಾಲ್. ಸೊ ಆ ಹಿಂದಿನಿಂದ ಆ ಒಂದು ಪದ್ಧತಿ. ಬಟ್ ಈಗ ಬಹಳಷ್ಟು ಮಾಡರ್ನೈಸ್ ಆಗಿದೆ, ಬೇರೆ ಬೇರೆ ವಿಧದಲ್ಲಿ ದೇವರ ಆರಾಧನೆ ನಡೀತಾ ಇದೆ. ದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡೋದು ಮುಖ್ಯ ಆಗಿರುತ್ತೆ. ಸರಿ. ಸೊ
ಐ ಥಿಂಕ್ ಡಾನ್ಸ್ ಅಪ್ರಿಷಿಯೇಟ್ ಮಾಡಿ ಲೆಟರ್ ಬರೆದಿದ್ದಾರೆ. ಎಲಿಜಬೆತ್ 2 ಅವರು ಲೆಟರ್ ಬರೆದಿದ್ದಾರೆ. ಅಂಡ್ ಭೂತಾನ್ ದೇಶ ಇವರ ಒಂದು ಅಂಚೆ ಚೀಟು ಕೂಡ ಬಿಡುಗಡೆ ಮಾಡಿದೆ. ಬಹುಶಃ ಪ್ರಪಂಚದ ಆಲ್ಮೋಸ್ಟ್ ಎಲ್ಲಾ ಜಾಗಗಳಲ್ಲೂ ಇವರನ್ನ ಡಾನ್ಸ್ ಅಲ್ಲಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಬಾಲಿವುಡ್ ನ ಆಲ್ಮೋಸ್ಟ್ ಅರ್ಧ ದಂಡು ಇವರಿಂದ ಜೊತೆ ಡಾನ್ಸ್ ಕಲಿಬೇಕು. ಸೊ ಯಾಕೆ ಈ ಪಾತ್ರ ತಗೊಂಡಿದೆ ಅಂದ್ರೆ ನಂದೊಂದು ಇಮ್ಯಾಜಿನೇಷನ್ ಇತ್ತು, ಆ ಗುಳಿಗ ಅನ್ನ ನಾನು ಯಾವ ತರ ಡಾನ್ಸ್ ಫಾರ್ಮ್ ಅಲ್ಲಿ ತೋರಿಸ್ಬೇಕು ಅಂತ. ಅದೊಂದು ಬಹಳ ಇಟ್ಸ್ ಅ ವೆರಿ ಫೆರೋಷಿಯಸ್ ಕೈಂಡ್ ಆಫ್ ಡಾನ್ಸ್ ಅಂಡ್ ಐ ಶೋನ್ ದ ವಿಡಿಯೋ ಆಲ್ಸೋ, ದ ಯೂಟ್ಯೂಬ್ ಆಲ್ಸೋ. ಸೊ ಐ ಥಾಟ್ ಲೈಕ್, ಬಿಕಾಸ್ ಐ ಯೂಸ್ ಟು ಅಡ್ಮೈರ್ ದಿಸ್ ಡಾನ್ಸ್, ಐ ನೆವರ್ ಥಾಟ್ ದಟ್ Sandeep Soparrkar can perform such a wonderful role in my film. I didn't have that guts to approach him. But I don't know. I should say that all these great personalities, Bhavya ji, Shruti ji, Soparrkar ji, Kabir Bedi sir, whoever approached, nobody has denied, including Kabir Bedi. They happily did the role and they supported me. And they never showed any attitude. ನಾವು ಅಂದ್ಕೊಂಡು ಅಯ್ಯೋ ಇಷ್ಟು ಎತ್ತರ ಇದ್ದವರಪ್ಪ, ಹೇಗೆ ನಾನೊಬ್ಬ ಇಷ್ಟು ಸಣ್ಣ ನಿರ್ದೇಶಕ ಇನ್ನೂ ಕಂಡುಬಿಡ್ತಾ ಇದ್ದೇನೆ, ಇವ್ರು ಹೇಗೆ ಪಳಗಿಸೋದಂತ ಭಯ. ಮೊನ್ನೆ ನಾನು ಮರಾಠಿ ಫಿಲ್ಮ್ ಆಯ್ತಷ್ಟೇ, ದೆನ್ ಇಮಿಡಿಯೇಟ್ ಇನ್ನೊಂದು ಫಿಲ್ಮ್ ಮಾಡಿದೆ, ಗೋಳಿ ಮಂಜನ, ಅದನ್ನ ನಿಲ್ಲಿಸಿ ಇಲ್ಲಿಗೆ ಬಂದೆ. ಇದು ಕಂಪ್ಲೀಟ್ ಆಗುವಂತ ದಾವಂತ ಇತ್ತು. ತ್ರಿವಿಕ್ರಮ್ ಅವರು ಸಿಕ್ಕಾಪಟ್ಟೆ ಡೈಲಿ ಇವತ್ತು ಏನಾಯ್ತಪ್ಪ ಇವತ್ತೇನು ಮಾಡ್ತಾ ಇದೆ ಅಂತ. ಬಟ್ ತ್ರಿವಿಕ್ರಮ್ ನಂಗೆ ಯಾವ್ದು ರೀತಿಯಲ್ಲೂ ಕಡಿಮೆ ಮಾಡಿಲ್ಲ. 4 ಕ್ಯಾಮರಾ 5 ಕ್ಯಾಮರಾದಲ್ಲಿ ಶೂಟ್ ಮಾಡ್ತಾ ಇದ್ದೆ ನಾನು. ಮೊನ್ನೆ ಇವರ ಸೀಕ್ವೆನ್ಸ್ ಅಷ್ಟೇ 5 ಕ್ಯಾಮರಾ ಇಟ್ಕೊಂಡು ಶೂಟ್ ಮಾಡಿದ್ದೇನೆ. So such a wonderful dancer, actor and choreographer, Sandeep Soparrkar has performed a Kuliga role in my film. It was dance-based character. So please your experience in my film. Good evening everyone. My experience working with Sudeep sir has been absolutely fantastic. I was just telling him this morning, one of the best directors I have worked with, and he is so imaginative, so creative. One shot that he has taken, one frame that he has taken is absolutely brilliant. And he has made me work very hard. My throat is very bad because I was wet. I'm complaining right now to all of you. I was wet for 3 nights in almost no clothes only because of him, and that is why my throat is bad. But it was a wonderful experience. His entire team, camera team, his costume team, his makeup team, sat and put makeup for me for 3 hours every day, and it was brilliant to work with them, and so dedicated. One little makeup line coming down and they were there to correct it for me. I think it speaks volumes about a director and his team, how he has kept them together, because the boss, the captain of the ship, is the one that's most important. We all are together on this ship only because of the gentleman like him. And if he wasn't there, and if it wasn't for his niceness, none of us would have been there. And I'm sure all of you will agree with me on that. But working on this character was absolutely divine. The first day when sir sent me the video or reference video, he said, "Sir, aapko aisa karna hai, and you must do it like this." I was thinking what I must do, because I had never performed like this before. And I called my assistant Ashutosh and I said, "Please, let's sit and do some research work, because it's very important not to harm anybody's sentiments, especially with dances like this, and such an important dance, such a spiritual dance." And then I made a video. We prepared the choreography. I sent it to sir, and he approved. And I think that was the biggest satisfaction for us. And then added to the costume that he has designed. He's the designer for the costume, by the way. He's the designer for the makeup, by the way. So it's all his imagination, and I am humbled that I could bring his imagination into reality in terms of dancing, and he shot it so beautifully. So thank you for making me do that. I also want to make one more complaint about my director, that he made me hang on a harness for 2 days, and I'm all bruised on my waist, all bruises everywhere, because I was flying from one rock to the other rock, not just once but many a times, to get the shot right for all of us. But it was a pleasure to fly like this and to represent this character. So I take my complaints back, but complaints are for you all. Thank you so much. Thank you. ಪ್ರೀತಿ, ಈ ತಾಳ್ಮೆ, ಈ ಶ್ರದ್ಧೆ ಈ ಸಿನಿಮಾವನ್ನು ಮಾತ್ರವಲ್ಲ ಸರ್, ಇನ್ನು ಯಾವ್ಯಾವ ಸಿನಿಮಾ ಮಾಡ್ತಿರ್ವಿ ಆ ಎಲ್ಲ ಸಿನಿಮಾಗಳು ಹೀಗೆ ಗೆಲ್ಲೋದಾಗ್ಲಿ ಅಂತ ನಾನು ಆಶಿಸ್ತಾ, ಈ ಸಿನಿಮಾದಲ್ಲಿ ಈ ಸಿನಿಮಾವನ್ನ ಮಾಧ್ಯಮದವರು ಸಾಕಷ್ಟು ಏನ್ ಹೇಳ್ತೀರಿ, ಎಲ್ಲ ಸಿನಿಮಾಗಳಿಗೂ ಪ್ರೋತ್ಸಾಹ ಕೊಡ್ತೀರಿ. ಇದೊಂದು ಸ್ವಲ್ಪ ವಿಶೇಷ ಸಿನಿಮಾವಾಗಿ ಕಾಣುತ್ತೆ. ನಿರ್ಮಾಪಕರು ಸಾಕಷ್ಟು ಹಣವನ್ನು ಹಾಕಿ ಸಿನಿಮಾನ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲ ಕೀರ್ತಿ ಮತ್ತೆ ಅವರು ಇದಕ್ಕೆ ಹಾಕಿರುವಂತ ಎಲ್ಲ ಹಣ
ಪ್ರೇಕ್ಷಕರು ತಂದ್ಕೊಡ್ಲಿ, ಆ ಥರದ್ದು ಒಂದು ಒಳ್ಳೆ ಸಿನಿಮಾ ನಿಮ್ಮಿಂದ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಗುಡ್ ಈವ್ನಿಂಗ್ ಟು ಆಲ್. ಈಗಾಗಲೇ ಸುಧೀರ್ ಸರ್, ನಮ್ಮ ಸುದೀಪ್ ಜೊತೆ ಎಲ್ಲರೂ ಪಿಕ್ಚರ್ ಬಗ್ಗೆ ಬಹಳಷ್ಟು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಇದು 2ನೇ ಸರಿ ನಾವು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ, ನಾನು ಅಟೆಂಡ್ ಆಗ್ತಿದ್ದೀನಿ. ನಿಜವಾಗ್ಲೂ ಇದೊಂದು ಡಿವೈನ್ ಚಿತ್ರ. ಇದು ಕರಿ ಹೈದ ಕರಿ ಅಜ್ಜ ಒಂದು ಡಿವೈನ್ ಮೂವಿ ಅಂತ ಹೇಳ್ಬೋದು. ಈ ಚಿತ್ರದಲ್ಲಿ ನನಗೆ ಒಂದು ಕ್ವೀನ್ ಪಾತ್ರ, ಮುಂಚೆನೆ ಹೇಳಿದೆ ನಾನು, ಅಂತ ಪಂಜದ ತಾಯಿ ಅಲ್ಲ ಸರ್? ಪಂಜನ್ ತಾಯಿ, ಪ್ರೊನೌನ್ಸಿಯೇಷನ್ ಇಸ್ ಪಂಜನ್ ತಾಯಿ. ಆ ಡೈಲಾಗ್ಸ್ ಎಲ್ಲ ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ, ನಮ್ಗೆ ಅಷ್ಟು ಪ್ರೊನೌನ್ಸ್ ಆಗೋದಿಲ್ಲ. ಬಟ್ ಸ್ಪಾಟ್ ಎಲ್ಲ ಅವ್ರು ಹೇಳ್ಕೊಡೋದು ನಾವು ಹೇಳ್ತಿದ್ದೆ. ಬಟ್ ಕಷ್ಟನ ನಮ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ ಆ ಒಂದು ಲ್ಯಾಂಗ್ವೇಜ್ ಕೂಡ. ಇದು ತುಂಬಾ ಕ್ಯಾರೆಕ್ಟರ್ ಮಾಡೋವಾಗ ನನಗೆ ತುಂಬಾ ಮಿರಾಕಲ್ಸ್ ಆಗ್ತಿತ್ತು. ನಮಗ್ ಗೊತ್ತಿಲ್ದೇನೆ ಬಹಳಷ್ಟು ಮಿರಾಕಲ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಹೇಳ್ಕೊಬೇಕಂದ್ರೆ ಕಬೀರ್ ಸರ್ ಅವ್ರ ಜೊತೆ ಮಾಡಿದೆ ನಾನು. ಲಾಸ್ಟ್ ಅಲ್ಲಿ ಒಂದು ಸೀನ್, ವಾರ ಮುಗಿಯುತ್ತೆ. ಅದು ವಾರ ಮುಗಿದ ನಂತರ ನಾನು ತುಂಬಾ ಅಶಾಂತನಾಗಿ ಅವ್ರನ್ನ ಎಲ್ಲ ಸೈನ್ಯನ ಕರ್ಕೊಂಡು ಬಂದು ಅವ್ರನ್ನ ರಿವೆಂಜ್ ತಗೊಳ್ಬೇಕು ಅವ್ರ ಮೇಲೆ ಅಂತ ಬರ್ತೀನಿ. ಅಷ್ಟರಲ್ಲಿ ಅವ್ರಿಗೆ ಅವರ ತಪ್ಪಿಂದ ಅರಿವಾಗಿ ಏನೋ ಅವರು ನನ್ನನ್ನು ಕ್ಷಮೆ ಕೇಳ್ಕೊಂಡು ಎಲ್ಲ ಒಂದು ತ್ಯಾಗ ಮಾಡ್ಲಿಕ್ಕೆ ಸಿದ್ಧರಾಗ್ತಾರೆ. ಆಗ ನಾನು ಅವ್ರನ್ನ ನೋಡಿ ಅದನ್ನು ಡೈರೆಕ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ. ಬಟ್ ಅವರು ಅಷ್ಟು ಹೇಳಿರ್ಲಿಲ್ಲ, ನಾನು ಕೂಡ ಅದಕ್ಕೆ ಪ್ರಿಪೇರ್ ಆಗಿರ್ಲಿಲ್ಲ. ಬಟ್ ಆ ಶಾರ್ಟ್ ಫೈನಲ್ ಆಗಿ ಹೇಗ್ ಬಂತು ಅಂದ್ರೆ ನಾನು ತೀರಾ ಎಮೋಷನಲ್ ಆಗ್ಬಿಟ್ಟೆ. ವಿತೌಟ್ ಮೈ ನಾಲೆಡ್ಜ್ ಅವರು ತ್ಯಾಗ ಮಾಡೋದು ಇದೆಯಲ್ಲ, ವಿತೌಟ್ ಗ್ಲಿಸರಿನ್ ಆರ್ ಎನಿಥಿಂಗ್ ನನ್ನ ಕಣ್ಣಲ್ಲಿ ನೀರ್ ಹಾಗೆ ಸುರಿದು ಬಿಡ್ತು. ಇಲ್ಲ, ಆಮೇಲೆ ನಾನು ಡೈರೆಕ್ಟರ್ ಹತ್ರ ಹೋಗಿ ಹೇಳ್ಕೊಂಡೆ ನಾನು, ಸರ್ ಇದು ನಿಮ್ಗೆ ಓಕೆನಾ ಇಲ್ವಾ, ಕಣ್ಣಲ್ಲಿ ತುಂಬಾ ನೀರ್ ಬಂದ್ಬಿಡ್ತು, ನಾವು ಮಾಡಿದ್ ಸರಿಯಾ ಇಲ್ವಾ ಅಂದ್ಬಿಟ್ಟು. ಆಮೇಲೆ ಡೈರೆಕ್ಟರ್ ಎಲ್ಲ ಹೋಗಿ ಮಾನಿಟರ್ ಅಲ್ಲಿ ನೋಡ್ಬಿಟ್ಟು, ನೋ ಈ ಶಾರ್ಟ್ ಇದಕ್ಕೆ ಹೀಗೆ ಬೇಕಾಗಿತ್ತು ಮೇಡಮ್ ಅಂತ ಹೇಳಿದ್ರು. ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಎಲ್ಲ ಒಂದು ಮಿರಾಕಲ್ಸ್ ಅಂದ್ರೆ ಅದಕ್ಕೆ ಬೇಕಾದಂಗೆ ಅದು ನಡ್ಕೊಳ್ತಾ ಹೋಗ್ತಾ ಇದೆ. ಆಮೇಲೆ ಇನ್ನೊಂದು ಶೂಟ್ ಮಾಡಿದ್ವಿ ಲಾಸ್ಟ್ ವೀಕ್ ಒಂದು ಸೀನ್ ಬ್ಯಾಲೆನ್ಸ್ ಆಗಿ ಹೋಗಿತ್ತು, ಮ್ಯಾಂಗ್ಳೂರೆಲ್ಲ ಹೋಗಿ ಮಾಡಿದ್ವಿ. ಆ ಟೈಮಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಪೊಲಿಟಿಕಲ್ ಇದು ಭಾಷಣಗಳು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗ್ತಾ ಇತ್ತು. ನೈಟ್ ಶೂಟಿಂಗ್ ಇತ್ತು. ಡೈರೆಕ್ಟರ್ ಸ್ವಲ್ಪ ಡಿಸ್ಟರ್ಬ್ ಆಗಿತ್ತು. ಅಲ್ಲ, ವಾಯ್ಸು ನದಿ ಒಂದು ವಾಯ್ಸ್ ಅವ್ರು ಫಸ್ಟ್ ಡಿಸೈಡ್ ಮಾಡಿದ್ರು. ಇಲ್ಲ ಡಿಸ್ಟರ್ಬೆನ್ಸ್, ಅವ್ರದ್ದು ಭಾಷಣಗಳೆಲ್ಲ ನಮಗೆ ಅದು ಕೇಳ್ಕೊಳ್ಳುವಾಗ ತುಂಬಾ ಡಿಸ್ಟರ್ಬ್ ಆಗ್ತಿತ್ತು. ಅದೇ ನಮ್ಗೆ ತುಂಬಾ ಅಷ್ಟು ಸೌಂಡ್ ಬರ್ತಿತ್ತು, ಒಂಥರ ಇದಿರ್ಲಿಲ್ಲ ಅದು. ಆಮೇಲೆ ಇವರು ತುಂಬಾ ಪ್ರತಿಬಿಂಬ ಕಾಣ್ಬೇಕು ನೀರಲ್ಲಿ. ಈ ತನಿಯಾದ ಬಂದು ಶಾರ್ಟ್ಸ್ ಎಲ್ಲ ಬಂದು ಇಮ್ಯಾಜಿನೇಷನ್ ಅಲ್ಲೇ ಹೋಗ್ತು. ಬರೀ ಅವ್ರ ವಾಯ್ಸ್ ಕೇಳ್ತಾ ಇರುತ್ತೆ, ಒಂದು ಇಮ್ಯಾಜಿನ್ ಇದೇ ಬರ್ತಾ ಇರುತ್ತೆ ನೀರುಗಳಲ್ಲಿ. ಆ ತರ ಒಂದು ಶಾರ್ಟ್ ಅವರು ನಮ್ಮ ಚಿತ್ರದಲ್ಲಿ ಉದಕ್ಕೂ ತಗೊಂಡು ಹೋಗಿದ್ದಾರೆ. ಆ ಒಂದು ಶಾರ್ಟ್ ಬೇಕಾಗಿತ್ತು ಅವ್ರಿಗೆ ಅಲ್ಲಿ. ಅಷ್ಟರಲ್ಲಿ ಅಲ್ಲಿ ಒಂದು ಬೋಟ್ ಬಂತು, ಅವ್ರು ಅನ್ಕೊಂಡೇ ಇರ್ಲಿಲ್ಲ ಬೋಟ್ ಬೇಕಾಗಿತ್ತು. ಆ ಸಮಯಕ್ಕೆ ಸರಿಯಾಗಿ ಅಲ್ಲೊಂದು ಬೋಟ್ ಬಂತು. ನಿಜವಾಗ್ಲೂ ಆ ದೃಶ್ಯ ಎಷ್ಟು ಚೆನ್ನಾಗಿ ಅವ್ರು ಅನ್ಕೊಂಡಂಗೆ ಅದು ನಡೀತು ಅಂದ್ರೆ ತುಂಬಾ ಖುಷಿ ಆಯ್ತು. ಆಮೇಲೆ ಅವ್ರು ಹೇಳ್ಕೊಂಡು ಅವ್ರ ಮೈಂಡಲ್ಲಿ ಏನೋ ಇರುತ್ತೆ, ಏನೋ ಕ್ರಿಯೇಟಿವ್. ಅವ್ರು ಸುಧೀರ್ ಆಗಿರೋದಿಲ್ಲ ಅಲ್ಲಿ ಆ ಸ್ಪಾಟ್ ಅಲ್ಲಿ ಇರುವಾಗ. ಸಮಥಿಂಗ್ ಈಸ್ ಇನ್ ಡಿಫರೆಂಟ್ ಪರ್ಸನ್. ಅದ್ರ ಬಗ್ಗೆನೇ ವರ್ಕೌಟ್ ಮಾಡ್ತಾ ಇರ್ತಾರೆ. ಅವರು ತುಂಬಾ ಇನ್ವಾಲ್ವ್ ಆಗಿದ್ದಾರೆ ಈ ಒಂದು ಸಬ್ಜೆಕ್ಟ್ ಅಲ್ಲಿ. ಆಮೇಲೆ ಅವ್ರಿಗೆ ನಾನು ತುಂಬಾ ಕನೆಕ್ಟ್ ಆಗಿದ್ದೀನಿ. ಬೇರೆ ಚಿತ್ರಗಳಲ್ಲಿ ನಾನು ಇಷ್ಟು ಯಾವತ್ತೂ ನಾನು ಕನೆಕ್ಟ್ ಆಗ್ಲಿಲ್ಲ. ಈ ಚಿತ್ರದಲ್ಲಿ ಕನೆಕ್ಟ್ ಆಗಿರೋ ಹಾಗೆ ಪ್ರತಿ ಸಾರಿ ನಾನು ಅವ್ರಿಗೆ ಅವ್ರ ಸ್ಟೇಟಸ್ ಆಗ್ಲಿ, ಅವ್ರ ಹತ್ರ ಹಂಚ್ಕೊಳ್ಳೋದು ಈ ಮೂವಿ ಬಗ್ಗೆ ಇದೆಲ್ಲ ತುಂಬಾ ಇದೊಂದು ನನ್ನ ಮೂವಿನ ಏನೋ ಒಂಥರ ಅನ್ಸ್ಬಿಟ್ಟಿದೆ. ಅಷ್ಟು ಡಿಸ್ಕಸ್ ಮಾಡ್ತಿರ್ತೀನಿ ಅವರೊಟ್ಟಿಗೆಲ್ಲ ನಾನು. ಆಮೇಲೆ ಒಂದೊಂದು ಅವರು ಆರ್ಟಿಸ್ಟ್ ಅಲ್ಲಿ ಹಾಕಿದ್ದಾರೆ. ಕಬೀರ್ ಬೇಡಿ ಅವರು ಈಸ್ ಸೂಪರ್ ಪರ್ಸನ್. ಅಂದ್ರೆ ಎಷ್ಟು ಡೆಡಿಕೇಶನ್, ಅಂದ್ರೆ ಗ್ರೇಟ್ ಡೆಡಿಕೇಶನ್ ಅವ್ರದಂತ. ಅವರಲ್ಲಿ ನಾವು ನೋಡಿ ಕಲಿಬೇಕು ಅಂತ ಒಂದು ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಅವ್ರ ಚಿತ್ರದಲ್ಲಿ ಮಾಡಿಸಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್. ಅವ್ರು ಇದ್ದಾಗ ನಾವು ಡೈರೆಕ್ಟರ್ ನೋಡ್ತಾನೆ ಇರ್ಲಿಲ್ಲ, ಅವ್ರ ಹಿಂದೆನೇ ಇರ್ತಿದ್ರು ಅವರು. ಅಷ್ಟು ಡೆಡಿಕೇಶನ್ ಇತ್ತು ಅವ್ರಿಗೂ. ಈಚ್ ಎವ್ರಿ ಶಾರ್ಟ್ಸ್ ಅವರಿಬ್ರು ಅಷ್ಟು ಕೂತ್ಕೊಂಡು ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದಾಗ್ಲಿ ಮಾಡ್ತಿದ್ರು. ಅಂತ ವ್ಯಕ್ತಿನ ಕರ್ಕೊಂಡು ಬಂದ್ರೆ. ಈಗ ಸುದೀಪ್ ಇವ್ರು ಅಷ್ಟೇ, ಅವ್ರದ್ದು ಕೆಲವೊಂದು ವಿಡಿಯೋಸ್ ಕಳಿಸ್ತಾ ಇದ್ರು. ಸುಪರ್ಕರ್ ಅವ್ರದ್ದು ಕೆಲವೊಂದು ವಿಡಿಯೋಸ್
ಕಳಿಸ್ತಿದ್ರು. ಒಂದು ಸಾಂಗ್ ನೋಡಿದೆ ಅವ್ರದ್ದು, ಒಂದು ದೈವಿಕದ ಸಾಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಕೊರಿಯೋಗ್ರಾಫರ್. ರಿಯಲಿ ಇಟ್ ಈಸ್ अब तो बहुत अच्छा किया गाना, तो बहुत मुझे बहुत इंटरेस्ट हुआ. ಇಟ್ ಈಸ್ ವೆರಿ ನೈಸ್ ಅಂತ ಒಂದು ಕೊರಿಯೋಗ್ರಾಫ್ ನಾವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲೆ ಶ್ರುತಿ ಅವರಿದ್ದಾರೆ, ಈಸ್ ಆಲ್ಸೋ ಒಳ್ಳೆ ಪ್ರತಿಭೆ ಇರುವಂತ ನಟಿ, ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಇದರಲ್ಲೂ. ಆಮೇಲೆ ನಮ್ಮ ತ್ರಿವಿಕ್ರಮ್ ಅವರು ಈ ಚಿತ್ರಕ್ಕೆ ಏನೇ ಬೇಕಾಗಿದೆ ಅದಕ್ಕೆ ಯಾವುದೋ ಒಳ್ಳೆ ಅಂತ ಎಲ್ಲವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೆ ಹೇಳ್ಬೇಕಂದ್ರೆ ಅದು ಕೊರಿಯಾ ಜನ ಒಂದು ಆಶೀರ್ವಾದನೇ ಈ ಚಿತ್ರಕ್ಕೆ ಇರ್ಬೋದು ನಿಜವಾಗ್ಲು. ಹಾಗೆ ಏನೇ ಅಬ್ಸ್ಟಕಲ್ಸ್ ಬಂದ್ರು ಎಲ್ಲದಕ್ಕೂ ಅಲ್ಲೊಂದು ನಿವಾರಣೆ ಆಗುತ್ತೆ. ಲಾಸ್ಟ್ ಟೈಮ್ ಅಷ್ಟೇ, ಲಾಸ್ಟ್ ವೀಕಲ್ಲೂ ಅಷ್ಟೇ ಯಾವುದೋ ಒಂದು ಶಾರ್ಟ್ ಇವ್ರದ್ದೆ ಸಂದೀಪ್ ಸೋಪರ್ಕರ್ ಇದರಲ್ಲೇ ಸೋಮೇಶ್ವರ ಟೆಂಪಲ್ ಅಂತ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅಲ್ಲಿನೂ ಅಷ್ಟೇ ಇಮಿಡಿಯೇಟ್ ಆಗಿ ಅದನ್ನು ಅಲ್ಲಿ ಸೊಲ್ಯೂಷನ್ ಸಿಕ್ಕಿ ಅವ್ರಿಗೆ ಅದನ್ನು ಕ್ಲಿಯರ್ ಆಯ್ತು. ಹೀಗೆ ಬಹಳಷ್ಟು ಮಿರಾಕಲ್ಸ್ ನಡೆದಿದೆ. ಹಾಗೆ ನಾನು ಅನ್ಕೊಂತೀನಿ ಈ ಚಿತ್ರನೂ ಒಂದು ಮಿರಾಕಲ್ ಆಗಿ ಒಂದು ಹಿಟ್ ಆಗ್ಲಿ ಅಂದ್ಬಿಟ್ಟು ನಮ್ಮ ತ್ರಿವಿಕ್ರಮ್ ಸರ್ ಹಾಕಿರೋ ಒಂದೆಲ್ಲ ಒಂದು ಏನ್ ಬಜೆಟ್ ಇದ್ ಮಾಡಿದ್ರೆ ಅವರು ಒಂದು ಇನ್ನೊಂದು 10 ಸಿನಿಮಾ ತೆಗಿಬೇಕು. ಹಾಗಾಗಿ ಅವ್ರಿಗೆಲ್ಲ ರಿಟರ್ನ್ಸ್ ಬರ್ಲಿ. ಆಮೇಲೆ ಡೈರೆಕ್ಟರ್ ನಮ್ಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಂತ ನಿಮ್ಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ನಮ್ಮೆಲ್ಲ ನಮ್ಮ ವಿದ್ಯಾಧರ್ ಸಾರಿ ವಿದ್ಯಾಧರ್, ಏನೇ ನಾನು ಈ ಚಿತ್ರಕ್ಕೆ ಬರ್ಬೇಕು ಅಂದ್ರೆ ಅವರೇ ಕಾರಣ, ಅವರೇ ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಸುಧೀರ್ ಅವರಿಗೆ. ಸೊ ಎಲ್ಲ ಟೀಮು, ಕ್ಯಾಮ್ರಾಮೆನ್ ಎಲ್ಲ 3-4 ಜನ ಇದ್ದಾರೆ ಕ್ಯಾಮ್ರಾಮೆನ್ ಇದರಲ್ಲಿ. ಎಲ್ಲರೂ ಅವರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಈ ಒಂದು ದೈವದ ಚಿತ್ರ ಚೆನ್ನಾಗಿ ಸಕ್ಸಸ್ ಆಗ್ಲಿ. ಆಮೇಲೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಈ ಚಿತ್ರಕ್ಕೆ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಕ್ಲಾರಿಫಿಕೇಶನ್ ಯಾವುದು ಸಿದ್ದರಾಮಯ್ಯ ಸರ್ದು ಆಕ್ಚುಲಿ ನದಿದು ಈ ಭಾಗದಲ್ಲಿ ನಾವು ಶೂಟಿಂಗ್ ಅಂತ ಡಿಸೈಡ್ ಮಾಡಿದ್ವಿ. ನದಿ ಆ ಭಾಗದಲ್ಲಿ ಸಿದ್ದರಾಮಯ್ಯ ಸರ್, ಬಿ ಕ್ಯಾರಿ ಪ್ರಸಾದ್ ಸರ್, ಯುಟಿ ಖಾದರ್, ರಮನಾಥ್ ಎಲ್ರದೊಂದು ಮೀಟಿಂಗ್ ಜೋರ್ ಭಾಷಣ ಬರ್ತಾ ಇತ್ತು. ನದಿಯಲ್ಲಿ ಅಫ್ಕೋರ್ಸ್ ಆ ವ್ಯವಸಾಯ ನಮ್ಗೆ ಜೋರಾಗಿ ಭಾಷಣ ಹೊಡಿತಾ ಇತ್ತು ಕಿವಿಗೆ. ಹೌದು ಅದು. ಆಮೇಲೆ ಸರ್ಕಸ್ ಲೈಟ್ ಅದು ಪೂರ್ತಿ ಈಗ ಸ್ಟಾರ್ಟ್ ಆಗಿದ್ದಾರೆ. ಅದೊಂಥರ ನನ್ಗೆ ಭಾಷಣಗಳಲ್ಲೂ ಆತರ ಸರ್ಕಸ್ ಲೈಟ್ ಆಗ್ತಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಫುಲ್ ಬಂದು ನಮ್ಗೆ ಲೈಟಿಂಗ್ ಮಾಡ್ತಾ ಆಗ್ತಿಲ್ಲ, ಬಂದು ನಮ್ಗೆ ಹೊಡಿಯೋದು ಅದು ಎಲ್ಲಿ ಇಡೋದು ಅಂತ ಅಂದ್ಕೊಂಡು ಇಲ್ಲಿ ಆಗಪ್ಪ. ಆಮೇಲೆ ಒಂದು ಕರಿ ಬೋಟ್ ಇತ್ತು, ಒಂದು 4 ಗಂಟೆ ಬೋಟಿಗೆ ಹೇಳಿದ್ರು, ಬಟ್ ಅವ್ನು ಬರಲೇ ಇಲ್ಲ. 7 ಗಂಟೆ ಅವ್ನ ಬೋಟ್ನ ಬಂದ, ಕಪ್ಪು ಬೋಟೇ ಬೇಕು, ರೀಸೆಂಟ್ ಹೊಸ ಬೋಟ್ ಆಗ್ತಿರ್ಲಿಲ್ಲ ನಮ್ಗೆ. ಅಂಡ್ 7 ಗಂಟೆ ನಂತರ ಸಂಜೆ ನದಿಯಲ್ಲಿ ನನಗೆ ಪ್ರತಿಬಿಂಬ ಶಾರ್ಟ್ ಬೇಕಾಗಿದೆ, ರಿಫ್ಲೆಕ್ಷನ್. ಸಿಕ್ಕಾಪಟ್ಟೆ ತೆರೆಗಳು ಬರುದು, ಸಿಕ್ಕಾಪಟ್ಟೆ ಎಲ್ಲಿ ರಿಫ್ಲೆಕ್ಷನ್ ಇರಲಿಲ್ಲ. ನಾನು ಅನ್ಕೊಂಡು ಆಯ್ತು ಇವತ್ತು ದಿನ ಹೋಯ್ತು, ನನ್ಗೆ ರಿಫ್ಲೆಕ್ಷನ್ ಇದೆ, ಶಾರ್ಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. 7:15 ಸರ್, ನೀವು ನಂಬ್ತಿರಲ್ವೋ, ಆ ಭಾಷಣ ನಿಂತೋಯ್ತು, ಸರ್ಕಸ್ ಲೈಟ್ ನಿಂತೋಯ್ತು, ದೋಣಿ ಬಂತು ಮೇಡಮ್ ಬರೋತ್ತಿಗೆ, ಕಪ್ಪಿನ ದೋಣಿ ಬಂತು, ತೆರೆಗಳು ಕೂಡ ನಿಂತೋಯ್ತು. ಒಂದು ಮಿರಾಕಲ್ ಅಂತ, ಬೈ ಆಕ್ಸಿಡೆಂಟ್ ಆಯ್ತು ಅಂತ ಒಪ್ಕೊಳ್ಳೋಣ, ಎಲ್ಲೋ ಆಗುತ್ತೆ ಏನೋ ಒಂದು. 4 ಆಗಿದೆ, ಸಿನಿಮಾ ಶೂಟ್ ಮಾಡಿದೆ ಇವತ್ತು ನಾನು. ದಟ್ ವಾಸ್ ಇವಾಗ್ಲೂ ನನ್ಗೊಂಥರ ಅದು ಗೂಸ್ ಬಂಪ್ಸ್ ಫೀಲಿಂಗ್ ದಟ್. ಸಾರಿ, ನಮ್ಮ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸರ್. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಕಳೆದ ಪತ್ರಿಕಾಗೋಷ್ಠಿ ತುಂಬಾ ಜನಕ್ಕೆ ರೀಚ್ ಆಗಿದೆ. ಆಲ್ಮೋಸ್ಟ್ ತುಂಬಾ ಧನ್ಯವಾದಗಳು ನಿಮ್ಗೆಲ್ಲ. ನಮ್ಮ ಮನೆಯವರ ಇಚ್ಛಾನುಸಾರ ನಮ್ಮ ತುಳುನಾಡ ಜನ, ಪರಂಪರೆ, ನೆಲ ಇದನ್ನು ತೋರಿಸ್ಬೇಕಂತ ಆಶೆ ಇರುತ್ತೆ ಎಲ್ರಿಗೂ. ಅದೇ ಪ್ರಕಾರ ಈ ಕೊರಗಜ್ಜ ಹೈದ ಕರಿ ಅಜ್ಜ ಫಿಲ್ಮ್ ನಮ್ಗೆ ಮಾಡಕ್ಕೆ ಮೂಲ ಆಯ್ತು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದರಲ್ಲಿ ಸಾಧಾರಣ ನಮ್ಮ ಸುಧೀರ್ ಅತ್ತಾವರ್ ಅವರ ಅಪೇಕ್ಷೆ ಅಂತೆ ನಮ್ಮ ದಕ್ಷಿಣ ಕನ್ನಡದ ಎಲ್ಲಾ ಭಾಗಗಳಲ್ಲಿ ಕೆಲವು ಕೊರಗಜ್ಜೆ ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲೂ ನಾವು ಶೂಟ್ ಮಾಡಿ, ಇವನ್ ಸೋಮೇಶ್ವರ ಶೂಟ್ ಮಾಡಿದ್ದೇವೆ, ಆಮೇಲೆ ಉಳ್ಳಾಲ ಶೂಟ್ ಮಾಡಿದ್ದೇವೆ, ಆಮೇಲೆ ಬೆಳ್ತಂಗಡಿಯ ಇದು ಎರ್ಮಾಯಿ ಅಂತ ಒಂದು ಪ್ಲೇಸ್ ಇದೆ, ತುಂಬಾ ಡಿಫ್ರೆಂಟ್ ಆಗಿದೆ ಆ ಲೊಕೇಶನ್ಸ್ ಎಲ್ಲ. ಆಮೇಲೆ ಮಡಂತ್ಯಾರು, ತುಂಬಾ ಪ್ಲೇಸ್ ನಲ್ಲಿ ತುಂಬಾ ಅಚ್ಚುಕಟ್ಟಾದ ಒಂಥರ ಲೊಕೇಶನ್ಗಳು, ಅಲ್ಲೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ಫೈನಲ್ ಮಾಡ್ಕೊಂಡು ಬಂದಿದ್ದೇವೆ. ಇನ್ನು ಚಿಕ್ಕ ಪುಟ್ಟ ಸೀನ್ಗಳು ಮಾತ್ರ ಉಳಿದಿದೆ. ಸೊ ಅದೇ ಚಿಕ್ಕ ಪುಟ್ಟ ಸೀನ್ಸ್ ಗಳು ಮಾತ್ರ ಎಲ್ಲ ನೀವು ಕೇಳುದು ಕರೆಕ್ಷನ್ ಮಾಡಿ ಅಂತ, ನನಗೆ ಬೇಡ ಮತ್ತೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಅದು ಎಲ್ಲೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾಡಿಸ್ತಾ ಇದ್ದಾರೆ. ಇನ್ನೊಂದ್ 2-3 ದಿನ ಮಾಡ್ಬೇಕು ಅಂತ ಹೇಳಿದೆ ಅದನ್ನ. ಇದರಲ್ಲಿ ನನಗೆ ಒಂದು ಖುಷಿ ಏನಂದ್ರೆ, ಸಾಧಾರಣ ಕಬೀರ್ ಬೇಡಿ ಸರ್, ಅದು ಇವರು ಯಾರು ಹಾಲಿವುಡ್ ಬಾಲಿವುಡ್ ದಿಗ್ಗಜರಾದ ಕಬೀರ್ ಸರ್, ಮತ್ತೆ ನಮ್ಮ ಬಾಲಿವುಡ್ ಹಾಲಿವುಡ್ ಕೊರಿಯೋಗ್ರಾಫರ್ ಸಂದೀಪ್ ಸರ್, ಆಮೇಲೆ ನಮ್ಮ
ಕನ್ನಡ ಚಿತ್ರರಂಗವನ್ನು ಆಳಿದ ಭವ್ಯ ಮೇಡಮ್ ಮತ್ತೆ ಶ್ರುತಿ ಮೇಡಮ್ ಇದರಲ್ಲಿ ಮಾಡ್ತಾ ಇರೋದೇ ನಮ್ಗೆ ತುಂಬಾ ಖುಷಿ. ಈಗ ಇನ್ನೊಂದೇನಂದ್ರೆ ನಮ್ಮ ಭರತ್ ಸೂರ್ಯ ಇದರಲ್ಲಿ ಹೀರೋ ಆಗಿರೋದು. ಇವರು ಸಾಧಾರಣ ಪಿಕ್ಚರ್ ಶೂಟ್ ಆಗೋದ್ರಿಂದ ಚಪ್ಪಲಿ ಹಾಕಿಲ್ಲ ಇಲ್ಲಿ ತನಕ. ಮೋಸ್ಟ್ಲಿ ಇನ್ನೊಂದು ನಮ್ಮ ಕಂಪ್ಲೀಟ್ ಪಿಕ್ಚರ್ ಆಗೋ ಮೇಲೆ ಅವರು ಚಪ್ಪಲಿ ಹಾಕ್ತಾರೆ ಅಂತ ಅವರು ಪ್ರತಿಜ್ಞೆ ಮಾಡಿದ್ದಾರೆ. ಅವರು ತುಂಬಾ ಕಷ್ಟಪಟ್ಟು ಸಾಧಾರಣ 2 ತಿಂಗಳಲ್ಲಿ ನನಗೇನು ನಿದ್ದೆ ಮಾಡಿದ್ದು ಒಂದು ದಿನಕ್ಕೆ 4-5 ಗಂಟೆ ನಿದ್ದೆ ಮಾಡಿದ್ದಾರೆ, ಅದು ಡೌಟ್ ಇದೆ ನನಗೆ. ಸಾಧಾರಣ 2-2.5 ತಿಂಗಳಲ್ಲಿ ಕಂಪ್ಲೀಟ್ ಶೂಟ್ ಮಾಡಿದ್ದಾರೆ. ಅದು ನಮ್ಮ ಸುಧೀರ್ ಅವರ, ನಾನು ಬಿಗಿನಿಂಗ್ ನೋಡ್ತೇನೆ, ಲಾಸ್ಟ್ ಡಿಸೆಂಬರ್ ಇಂದ ನೋಡ್ತಾ ಇದ್ದೇನೆ. ಈ ಡಿಸೆಂಬರ್ ಅಲ್ಲ, ಲಾಸ್ಟ್ ಡಿಸೆಂಬರ್ ಇಂದ ನೋಡ್ತಾ ಇದ್ದೇನೆ. ಸ್ಕ್ರಿಪ್ಟ್ ಇಂದ ಹಿಡಿದು ಅದು ಇವನ್ ಕೊರಗ ಜನಾಂಗದ ಹತ್ರ ಹೋಗೋದು, ಅವ್ರ ಹತ್ರ ಸ್ಕ್ರಿಪ್ಟ್ ನಾವ್ ಏನ್ ಮಾಡಬಹುದು ನೆಕ್ಸ್ಟ್, ಯಾವ ತರ ಮಾಡಬಹುದು ಅಂತ ಹೇಳಿದಕ್ಕೆ ಅವ್ರು ಇಲ್ಲ ಈ ತರ ಮಾಡೋಣ, ಏನು ಸ್ಕ್ರಿಪ್ಟ್ ಅಲ್ಲಿ ಏನ್ ಬರುತ್ತೆ, ಮತ್ತೆ ಅವ್ರ ಇಮ್ಯಾಜಿನೇಷನ್ ಪವರೇ ಒಂಥರ ಡಿಫ್ರೆಂಟ್. ಈ ಕೊರಗಜ್ಜನ ಫಿಲ್ಮ್ ನ ಸಾಧಾರಣ ಕನ್ನಡ ಚಿತ್ರರಂಗದಲ್ಲಿ ಯಾವ ನಿರ್ದೇಶಕರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೇ ಮಾಡಕ್ ಸಾಧ್ಯ ಇಲ್ಲ ಅಂತಲ್ಲ, ಕೆಲವು ನಿರ್ದೇಶಕರು ಮಾತ್ರ ಮಾಡಕ್ ಸಾಧ್ಯ. ಇವನ್ ನಮ್ಮ ಸುಧೀರ್ ಅತ್ತವರನ್ನ ಮಣಿರತ್ನ ಅಥವಾ ಈ ಬಾಲಚಂದ್ರ ಅವರಿಗೆ ಹೋಲಿಸಬಹುದು ಅಂತ ನನಗೆ ಇಲ್ಲ. ಚಿಕ್ಕ ಮೈನ್ಯೂಟ್ ಶಾರ್ಟ್ ಗಳನ್ನು ತುಂಬಾ ಇದನ್ನ ನೋಡಿ. ಇವನ್ ನೀವು ಕಾಸ್ಟ್ಯೂಮ್ಸ್ ನ ಸೆಲೆಕ್ಷನ್ ಮಾಡ್ತಾರಲ್ಲ, ಆ ಕಾಲದ ಅದೇ ಆ ಸೆಲೆಕ್ಷನ್ ಒಂಥರ ಡಿಫರೆಂಟ್ ಸೆಲೆಕ್ಷನ್ ಸಾಧಾರಣ ಜನಕ್ಕೆ ಮಾಡಕ್ಕಾಗಲ್ಲ. ಈಗಿನ ಪ್ರೆಸೆಂಟ್ ಜನರೇಷನ್ ಗೆ ಮಾಡೋದು ತುಂಬಾ ಕಷ್ಟ ಇದೆ ಆಕ್ಚುಲಿ. ಅವರು ಸಾಧನೆ ಸಿಕ್ಕಾಪಟ್ಟಿದೆ. ಅಲ್ಲ ಈಗ ನೋಡಿ ಆಕ್ಚುಲಿ ಇವರು ನಮ್ಮ ಸಂದೀಪ್ ಸಪಾರ್ಕರ್ ಸರ್ ಗುಳಿಗ ದೈವದ್ದು ಒಂದು ಆಕ್ಟ್ ಮಾಡಿದ್ದಾರೆ. ಅದನ್ನ ರಿಹರ್ಸಲ್ ಸಾಧಾರಣ ನನಗೆ ಒಂದು 15 ದಿನದಿಂದ ಕಂಟಿನ್ಯೂಸ್ ರಿಹರ್ಸಲ್ ಬರ್ತಾನೆ ಇದೆ. ಒಂಥರ ಯಾವ ತರ ಚೇಂಜ್ ಮಾಡಬಹುದು, ಯಾವ ತರ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಬಹುದು, ಅದ್ರ ಜನ ಏನ್ ಮಾಡಬಹುದು, ಅದಕ್ಕೆ ಈ ತರ ಎಲ್ಲ ಕಂಟಿನ್ಯೂಸ್ ಮಾಡ್ತಾನೆ ಇದ್ದಾರೆ. ಅದಕ್ಕೆ ನಾನು ಈ ಡೈರೆಕ್ಟರ್ ಮತ್ತೆ ನಮ್ಮ ಪಾತ್ರ ವರ್ಗದ ಜೊತೆ ಇದು ಫಿಲ್ಮ್ ಮಾಡಕ್ಕೆ ನನಗೆ ತುಂಬಾನೇ ಖುಷಿ ಆಯ್ತು ಆಕ್ಚುಲಿ. ಬೇರೆ ನಮ್ಮ ಈ ಟೀಮ್ ನಲ್ಲಿ DOP ಅವರಾದ ಪವನ್ ಹಾಗೂ ಗಣೇಶ್ ಕೆಳಮನೆಯವರು, ಆಮೇಲೆ ಹೀರೋ ನ್ಯೂ ಇಂಟ್ರೊಡಕ್ಷನ್ ಮಾಡ್ತಾ ಇರೋದು ಭರತ್ ಸೂರ್ಯ, ಮತ್ತೆ ಹೀರೋಯಿನ್ ಆಗಿ ಋತಿಕಾ ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿ ಮಾಡಿದ್ದಾರೆ. ನಮ್ಮ ಸಂಪೂರ್ಣ ಚಿತ್ರದ ಈ ಹಣದ ವ್ಯವಸ್ಥೆಯನ್ನ ನಮ್ಮ ಹಣ ಕೊಟ್ಟು ಮತ್ತೆ ಅದನ್ನ ಹೆಂಗೆ ಕೊಡ್ಬೇಕು ಅಂತ ಸ್ವಲ್ಪ ಇವತ್ತು ಕಮ್ಮಿ ಇದ್ರು ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದವರು ನಮ್ಮ ವಿದ್ಯಾಧರ ಶೆಟ್ಟಿ ಅವರು. ಅವರಿಗೆ ಎಲ್ಲ ಆಸ್ಪೆಕ್ಟ್ಸ್ ಅಲ್ಲಿ ಸ್ಕ್ರಿಪ್ಟಿಂಗ್ ಇದೆ ಬಟ್ ಪ್ರತಿಯೊಂದು ವಿಜುವಲ್ಸ್ ಒಂಥರ ಡಿಫರೆಂಟ್ ಆಗಿ ಬಂದಿದೆ ಅಂತ ಹೇಳಿಕ್ಕೆ. ಮತ್ತೆ ಈ ಟೀಮ್ನವ್ರ ಜೊತೆ ಈಗ ನೆಕ್ಸ್ಟ್ ಇನ್ನೊಂದು 4-5 ದಿನದಲ್ಲಿ ನಮ್ಮ ಎಡಿಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸುರೇಶ್ ಅರಸ್ ಅಂತ ಅದನ್ನು ಚೂಸ್ ಮಾಡ್ಬೇಕಾದ್ರೆ ಒಂದು 25 ಜನ ಎಡಿಟರ್ ಅನ್ನು ಚೂಸ್ ಮಾಡ್ತಾ ಇದ್ವು. ಎಲ್ಲರ ಹತ್ರ ಮಾತಾಡಿದ್ವು. ನನಗೆ ಹೆದರಿಕೆ ಪ್ರತಿ ಎಡಿಟರ್ ಹತ್ರ ಮಾತಾಡೋದಕ್ಕೆ. ಯಾಕಂದ್ರೆ ಆರ್ತಿ ಬಜಾಜ್ ಅವ್ರ ಹತ್ರ ಮಾತಾಡಿದ್ವಿ. ಯಾರು ಅವ್ರ ವೈಫ್ ನಮ್ಮ ಮರಾಠಿ ಪಿಕ್ಚರ್ ಇವರು ಯಾರು ಕುತುಬ್ ಅಂತ ಸೈರಾಟ್ ಎಡಿಟರ್ ಅವ್ರ ಹತ್ರನು ಮಾತಾಡಿದ್ವಿ. ಪ್ರತಿಯೊಬ್ಬರನ್ನು ಮಾತಾಡಿ ಗ್ಯಾರಂಟಿ ಇಲ್ಲ ನೆಕ್ಸ್ಟ್ ಮಾಡ್ತಾರೆ. ಅನುರಾಗ್ ಕಶ್ಯಪ್ ಅವರ ವೈಫ್ ಒಟ್ಟಿಗೆ ಮಾತಾಡಿದ್ವಿ. ಸೊ ಕೊನೆಗೆ ಸುರೇಶ್ ಅರಸ್ ಅವರನ್ನ ಫೈನಲೈಸ್ ಮಾಡಿದ್ರು. ಯಾಕಂದ್ರೆ ಅವರು ಸುರೇಶ್ ಅವರು ಸಾಧಾರಣ ಅವರ ಹಿಸ್ಟ್ರಿ ನೋಡಿದ್ರೆ ಅವರು ಬಾಂಬೆ ಪಿಕ್ಚರ್, ತಿರುಡ ಪಿಕ್ಚರ್, ದಳಪತಿ ಇಂಥ ಪಿಕ್ಚರ್ ಗಳನ್ನ ಮಾಡಿದ್ರು. ಬಂದವರು ಒಪ್ಕೊಂಡ್ರು ಇಮಿಡಿಯೇಟ್ ಆಗಿ ನಾನೇ ಮಾಡ್ತೇನೆ. ಆಮೇಲೆ ಸೌಂಡ್ ಡಿಸೈನ್ ರಸೂಲ್ ಪೂಕುಟ್ಟಿ ಅವರು ಈಗ ಸೌಂಡ್ ಡಿಸೈನ್ ಅನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. ಆಸ್ಕರ್ ಸ್ಲಮ್ ಡಾಗ್ ಮಿಲಿಯನರಿ ಅವರು ಆಸ್ಕರ್ ಅವಾರ್ಡಿ ಸೌಂಡ್ ಡಿಸೈನ್. ಥ್ಯಾಂಕ್ ಯು. ಸಿನಿಮಾ ಇನ್ನು 4 ತಿಂಗಳು ಪೋಸ್ಟ್ ಪ್ರೊಡಕ್ಷನ್ ಗೆ ಬೇಕಾಗುತ್ತೆ ಅಂತ ಅನಿಸ್ತದೆ ನನಗೆ. ಅದು ಡೈರೆಕ್ಟರ್ ಗೆ ಬೆಟರ್ ಗೊತ್ತಿರೋದು, ನಾನು ಸುಮ್ಮನೆ ಹೇಳ್ಬೋದು. ಆಮೇಲೆ ಏಪ್ರಿಲ್ ಮೋಸ್ಟ್ಲಿ ಮೇ ಬರ್ಬೋದು ಅಂತ ಕಾಣಿಸ್ತದೆ. ಯಾವುದೇ ಅಡೆತಡೆಗಳಿಲ್ಲ ಅಂದ್ರೆ ಮೇ ಟೈಮ್ ಅಲ್ಲಿ ಬರ್ಬೋದು ಅಂತ ಹೋಪ್ಸಿದೆ. ಎಲೆಕ್ಷನ್ ಒಂದು ಹೆದರಿಕೆ ಇದೆ. ಎಲೆಕ್ಷನ್ ಬಂದ್ರೆ ಆಮೇಲೆ ಇದನ್ನ ಅವರು ಡೂಪ್ ಇಲ್ಲ 40 ಫೀಟ್ ಮೇಲೆ ಇವ್ರನ್ನ ಹಾರ್ನೆಸ್ ಎಲ್ಲ ಹಾಕಿದ್ದಾರೆ. ಅದು ನಮ್ಗಂತೂ ಆಕ್ಟರ್ ಆಗಿದ್ರು ನಾವು ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಆಕ್ಟರ್ ಅಲ್ಲ, ಆಕ್ಟರ್ ಆಗಿದ್ರು ಆ ಧೈರ್ಯ ಇಲ್ಲ. ಅಲ್ಲ, ಕೆಳಗಡೆ ಬಂಡೆ ಇದೆ, ಪಕ್ಕದಲ್ಲಿ ನೀರಿದೆ,
ಅದ್ರ ಮೇಲ್ಗಡೆ 40 ಫೀಟ್ ಮೇಲ್ಗಡೆ ಇವ್ರನ್ನ ಬಂಡೆ ಅನ್ನೋರು ಒಳ್ಳೆ ಸ್ಟಂಟ್ ಮಾಸ್ಟರ್ ಚಂದ್ರು ಬಂಡೆ ಅಂತ. ಎವ್ರಿ ಒನ್ ಅಪ್ರಿಷಿಯೇಟ್ ಇಸ್ ವರ್ಕ್ ಸೋ ಡೆಡಿಕೇಟೆಡ್ಲಿ. ತುಂಬಾ ಚೆನ್ನಾಗಿ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಸುತ್ತಮುತ್ತ ಕೊಟ್ಟಿದ್ದೀರಾ ಅವರಿಗೆ ಬಂಡೆ ಬಂಡೆ ಒಳ್ಳೆ ಒಳ್ಳೆ ಸ್ಟಂಟ್. you have only one dance or you have some tacky portion? ಥ್ಯಾಂಕ್ ಯು And there is a lot of talking portion as well. How minutes the dance comes on the screen? The timing duration sir will decide. As of now, we have shot for almost 2.5 to 3 5 minutes. minutes Of the beach side. The beats are Yeah. starting from there. Almost 5 normal regular. Yeah, like a normal song duration. And yes, there is talking, which I had tough time, but thanks to him and thanks to the assistants, we did a lot of rehearsals of the dialogues. He sent the dialogues almost in December for me to learn them up, and I did fumble a little bit, I will admit. 56 ದೇಶಗಳ ಹೆಸರನ್ನ ಹೇಳಿದ್ದಾರೆ. ಎಲ್ಲ 56 ದೇಶಗಳ ಹೆಸರು ಹೇಳಿದ್ದಾರೆ. ಕರ್ನಾಟಕ, ಗೋವಾ, ನೇಪಾಳ ಅದೆಲ್ಲ Yeah, so many of them. But it was interesting to say those lines. But I must also bring to your notice one thing that happened, which was our shoot got stalled for 2 days. So thank you so much for bearing with us, sir, because he must have lost almost 30 lakhs, I'm sure, for 2 days of shooting being cancelled. Because some religious people did come for the shooting and they stopped the shooting. And with that, sir, thank you so much for talking to them and not letting them attack us, because they were quite furious with sir and with all of us in the cast. And they stopped the shooting. We had to go back to our hotel that same night. And next day also they were there to stop the shooting. And all thanks to him and to sir that then they spoke. Commissioner Kumar was there from Bangalore. Shashi Kumar sir, who spoke with them, and then finally the shooting started. So we were supposed to shoot continuously for a few days, but because of them coming in the middle and stopping the shoot for 2 days, our shoot was cancelled. And then sir had very beautifully called wonderful bouncers from Bangalore, few for me, few for him, few for our hero. Everybody was fully secured. And the religious people, sorry, that he will address. I just want to know what happened. So the religious people came and they said, shooting one. And suddenly we were all sitting and we were like discussing what to do, and we were kind of talking. We look up and the bouncers also have gone, because they were telling the bouncers, if you all are going to be here, we are going to even beat you up. So it was not just us who were under threat, but even the bouncers were under threat. And the bouncers ran away, leaving us the way we were. And only thanks to the police and thanks to them talking to them that things got sorted. So now it is fine. What the reason was, he will give you more details. They supported. Sandeep sir. He explained the reality. Sandeep sir. Yes, though this was not my first folk dance, I have done some Tanda before with Himaji when I performed as Shiva. But yes, this particular performance was absolutely divine. I remember one scene, and I was telling my assistant about it. I don't think I mentioned it to you. We had the anklets in my hand, and there was one shot where I'm supposed to shake them, and I'm supposed to look into the camera. Gaggara. The gagaras. And I was shaking them, and he didn't cut it all, and I was shaking them for a very long time. And they were really heavy, and I was just shaking. Suddenly I felt there was no weight to it. And when he said cut, I stopped, and I felt I was going to fall. And the person who was holding the gagara came to me, I gave him the gagara, and I held his hand, and I just waited for 2 minutes for my chakkar to stop. Now I don't know what it was, whether it was a spiritual connection. It has never happened to me before that I am dancing and I go blackout. It's never happened to me. I've been performing for so many years, and so many live shows, so many camera shows. It's never happened. But yes, when I was performing, it did give me a blackout completely for a couple of seconds. And thank God he had said cut, by then I had stopped. But so if you're talking about that experience, yeah, I did feel something happening. I don't know what to call it, but Just the last one, have you watched Kantara? I have not watched Kantara. And sir had specifically told me if I have not watched it, I should not see it either, because I didn't want to have any reflections of it. And I did not watch it, though my assistant did watch it. I must admit that he did. And he was trying to show it to me. I said, I don't want to see it. I didn't want any influence of the Guliga's character to come into that. And I'm glad I didn't watch it. And I haven't yet watched it either. So maybe I'll go back and see it now since it's gone into some awards, yeah. So I was about to tell the reason. Yes, you're supposed to tell why were they having objections onto Confusion there.
the entire problem. Since I have spoken about it, you should talk as well. You're thinking what to say and what not to. They had so many problems. I'm wondering which one to talk about. He's actually filtering things. Possible. Yeah, the horse says it all. To give diplomat answer. Yeah. Not the diplomatic answer. Maybe they had some confusion, but they didn't realized that producer will waste so much of money. They would have discussed with me earlier. They would have called me in any panel to discuss about that. They didn't do that. Only that I can say that's the mistake. And see, protecting the religious ethics or beliefs, they can take that right to protect it. They can. I don't have any objection for that. But they never told me that what is their objection. So they got all the rights, I can say. All the religious organization have the right to protect our religion. I don't have that. But yeah, when they knew that this film is almost, I'm in the finishing stage, almost 95% is completed, they never came in between. They never discussed. But during the shooting. ಬಹುಶಃ ಬೌನ್ಸರ್ಸ್ನೆಲ್ಲ ಓಡಿಸೋದಿರ್ಬೇಕು. ಅಲ್ಲ ಬೌನ್ಸರ್ ಬಂದಿದ್ದೆ ಅದಕ್ಕೋಸ್ಕರ. ಅಲ್ಲ ಓಡೋದ್ರು ಅಂತ ಹೇಳಿ. ಅದೊಂಥರ ನಾನು ಟೆನ್ನಿಸ್ ಕೃಷ್ಣ ಅವ್ರದ್ದು ಕ್ಯಾರೆಕ್ಟರ್ ಇತ್ತಲ್ಲ, ನಾನು ಹಿಂಗೆ 5 ನಿಮಿಷ ನಾನು ಅವತ್ತು ಫುಲ್ ಧೈರ್ಯ ಇದ್ದೇವೆ, ಇವತ್ತು ಏನಾಗಲ್ಲ, ಫುಲ್ ನನ್ನ ಹತ್ರ 4 ಬೌನ್ಸರ್, ಇವತ್ತು 4 ಬೌನ್ಸರ್ ಆದ್ರೆ ಫುಲ್ ಒಂದು 5 ನಿಮಿಷ ಸೀನ್ ಇಮ್ಯಾಜಿನ್ ಮಾಡಿ ಹಿಂಗೆ ಓಪನ್ ಮಾಡ್ತೇನೆ, ಇವನು ಇಲ್ಲ ಅವನು ಇಲ್ಲ ಪಕ್ಕದ ಯಾರು ಇಲ್ಲ. ಅವ್ರನ್ನ ಓಡ್ಸಕ್ ಬಂದಿದ್ರು. 98% ಆಗೋರ್ಗು ಬಂದೆ, ಕೊನೆ 5% ಇದ್ದಾಗ ಬಂದಿದ್ದಾರೆ. ಆ 90% 5% ಅಂತ ಅವ್ರಿಗೇನ್ ಗೊತ್ತು? ಅಲ್ಲಲ್ಲ ಇವ್ರು ಅದೇ ಹೌದಲ್ಲ, ಗೊತ್ತಿಲ್ಲ. ಅದೇ ನಾನು ಹೇಳೋದಷ್ಟೇ ಸರ್. ನೀವು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಆ ವಿಷಯ ಚರ್ಚೆ ಆಗಿರುತ್ತಲ್ವಾ? ನೇರವಾಗಿ ಚರ್ಚೆ ಆಗಿಲ್ಲ, ಅದೇ ಒಂದು ಸಣ್ಣ ಕನ್ಫ್ಯೂಷನ್ ಇರ್ಬೋದು. ವಿದ್ಯಾಧರ್ ಅವರು ತುಂಬಾ ಅದಕ್ಕೆ ಆನ್ಸರ್ ಕೊಟ್ರು. ಆಮೇಲೆ ನಾನೇ ಬಂದು ಹೇಳ್ಬೇಕು ಅಂತ ಆಯ್ತು, ಯಾಕೆ ಈ ತರ ಗುಳಿಗನ ತೋರಿಸ್ತಾ ಇದ್ದೀರಾ ಅಂತ ಒಂದು, ಅಂಡ್ ಯಾಕೆ ಕೊರಗಜ್ಜನನ್ನ ಆ ತರ ತೋರಿಸ್ತಾ ಇದ್ದೀರಾ ಅಂತ ಅವ್ರದ್ದಿತ್ತು. ಬಿಕಾಸ್ ಕೊರಗಜ್ಜನನ್ನ ಕೋಲದ ರೀತಿಯಲ್ಲಿ ಅವರು ಆರಾಧಿಸ್ತಾ ಇದ್ರು. ಅಂದ್ರೆ ಕೋಲಕ್ಕೆ ಏನ್ ಮಾಡ್ತೇವೆ ನಾವು, ಈ ಎಳೆ ತೆಂಗಿನ ಗರಿಗಳನ್ನ ಸೀಳ್ ಮಾಡಿ ಅದ್ರ ಸುತ್ತ ಸ್ಕರ್ಟ್ ತರ ಉಟ್ಕೊಳ್ತೀವಿ, ಸೀರೆ ಈ ತರ ಸ್ಕರ್ಟ್ ಮಾಡ್ತೀವಲ್ಲ ಆ ತರ ಉಟ್ಕೊಳ್ತೀವಿ. ಅದು ತುಂಬಾ ಒಂದು ಎಲೆಯನ್ನ ಒಂದು 5-7 ಪೀಸ್ ಮಾಡ್ತಾರೆ. ಅದು ಲೆಕ್ಕ ಇದೆ, ಸುಮ್ಮನೆ ರ್ಯಾಂಡಮ್ ಆಗಿ ಮಾಡಕ್ ಆಗಲ್ಲ. ಅದು ಬಹಳ ನಮ್ಮಲ್ಲಿ ಏನು ಈಗ ಪಂಜುರ್ಲಿ ಅಂತ ನಾವ್ ಹೇಳ್ತೀವಲ್ಲ, ಆ ಪಂಜುರ್ಲಿ ಡೈರೆಕ್ಟ್ಲಿ ಕನೆಕ್ಟೆಡ್ ಇದ್ದು ವಿಷ್ಣುವಿನ ವರಾವತಾರ. ಹಿರಣ್ಯಾಕ್ಷನನ್ನು ಕೊಲ್ಲಿಕ್ಕೆ ಪಂಜುರ್ಲಿ ಅವತಾರ, ವರಾವತಾರ. ಪಂಜು ಅಂದ್ರೆ ಪಂಜೆ ಅಂದ್ರೆ ತುಳುವಲ್ಲಿ ಹಂದಿಯ ಮುಖದ. ಅವನ ಆ ಅಣ್ಣ ಯಾರು ಹಿರಣ್ಯ ಕಶ್ಯಪನ್ನು ಕೊಲ್ಲಿಕ್ಕೆ ಸಿಂಹದ ಅವತಾರ, ನರಸಿಂಹ ಅವತಾರ. ಇದು ನಮ್ಮ ಪುರಾಣಗಳೇ ಬರುವಂತದ್ದು. ಸೊ ನರಸಿಂಹ ಅವತಾರಿಗೆ ಅವತ್ತಿಂದ ಪೂಜೆ ಸಲ್ತಾ ಉಂಟು. ಬಟ್ ವರಾವತಾರಿಗೆ ಕೊಟ್ಟಂತ ಪೂಜೆ ನಮ್ಮ ಕಲಿಯುಗದಲ್ಲಿ. ಸೊ ಆ ಒಂದಿತ್ತು. ಸೊ ಬಹುಶಃ ಅಲ್ಲೆಲ್ಲೂ ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ ಅವ್ರಿಗೆ ಅನಿಸ್ತಾ ಇರ್ಬೋದು. ನಾನು ಆ ಇದರಲ್ಲಿ ಎಳೆ ತೆಂಗಿನ ಗರಿಯನ್ನು ನಾನು ಯೂಸ್ ಮಾಡ್ಲಿಲ್ಲ ಅಂತ. ಅದು ಅವ್ರು ಕೇಳಿದಾಗ ಯಾಕೆ ನಾನು ತೆಂಗಿನ ಗರಿ ಯೂಸ್ ಮಾಡಲ್ಲ ಅಂದ್ರೆ, ನಾನು ಕೋಲ ಕೊಡ್ತಾ ಇಲ್ಲ ಇಲ್ಲಿ, ನಾನು ರಿಯಲ್ ಕ್ಯಾರೆಕ್ಟರ್ ಕೊಡ್ತಾ ಇದ್ದೇವೆ. ರಿಯಲ್ ಕ್ಯಾರೆಕ್ಟರ್ಗಳು ಅಂದ್ರೆ ಈಗ ಯಾವುದೇ ಇರ್ಬೋದು. ಈಗ ನಮ್ಮಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವನ ಜೀವಿತಾವಧಿಯಲ್ಲಿ ಅವನಿಗೆ ಸಾಕಷ್ಟು ತೊಂದರೆಗಳನ್ನು ಕೊಟ್ಟಿದ್ದಾರೆ. ಅವ್ರನ್ನ ಯಾರು ಆಗ ಆರಾಧಿಸ್ತಿರಲಿಲ್ಲ, ತಿಳಿದವರಷ್ಟೇ ಆರಾಧಿಸ್ತಾ ಇದ್ರು. ಅವ್ರನ್ನ ಲವ್ ಮಾಡಿದ್ರು ರಾಧೆ ಬಂದು, ಅಥವಾ ಒಂದು ಜನ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಕಳ್ಳ ಅಂತ ಹೇಳಿದ್ರು, ಎಲ್ಲ ರೀತಿಯಲ್ಲಿ ಅವ್ರಿಗೆ ಹಿಂಸೆ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಬಟ್ ಅವರ ಜೀವಿತಾವಧಿ ನಂತರ ಕೃಷ್ಣನ ನಾವು ಪೂಜಿಸ್ತಾ ಇದ್ದೇವೆ. ಶ್ರೀರಾಮಚಂದ್ರನ ಅಷ್ಟೇ ಜೀವಿತಾವಧಿ ವನವಾಸಕ್ಕೆ ಹೋದ್ರೆ 14 ವರ್ಷ. ನಮ್ಮ ಕೊರಗಜ್ಜನ ಅಷ್ಟೇ, ಜೀಸಸ್ ಕ್ರೈಸ್ಟ್ ಅಷ್ಟೇ, ಅವರ ಜೀವಿತಾವಧಿ ನಂತರ ಅವ್ರ ಜೀವನದಲ್ಲಿ ಒಳ್ಳೆತನ ಮಾಡಿದ್ರೆ ಮಾತ್ರ. ಸೊ ಕೊರಗಜ್ಜನ ನೋಡಿದವರು ಯಾರು ಇಲ್ಲ. ಯಾವ ಸಂಘಟನೆ ಅವರು ತಡೆಯೋಕೆ ಬಂದಿದ್ರು? ಬೇಡ ಸರ್, ನೀವು ಯಾಕೆ ನನ್ಗೆ ಅಂದ್ರೆ ಒಳ್ಳೆಯವರು ಹೇಳ್ತೇನೆ. ಅವರು ನಮ್ಮ ರಿಲಿಜಿಯಸ್ ಭಾವನೆಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಆದ್ರಿಂದ ಅವರು ತಪ್ಪು ಮಾಡ್ತಾರಂತ ನನ್ಗೆ ಅನಿಸ್ಲಿಲ್ಲ. ತಪ್ಪಿಲ್ಲ ಯಾಕಂದ್ರೆ ಮುಂಚೆನೆ ಹೇಳ್ಬೇಕಾಗಿತ್ತು, ಅಷ್ಟೇ. ಒಂದು ಮುಂಚೆನೆ ಅವ್ರ ಭಾವನೆಗಳಿಗೆ ಧಕ್ಕೆ ಆಗಿದ್ರೆ ನಾನು ನಿಜವಾಗಿ ಆತರ ಏನು ಮಾಡಿಲ್ಲ. ನಾನು ಒಂದು ಒಳ್ಳೆ ನಮ್ಮ ಕೊರಗಜ್ಜನ ಮಹಿಮೆಯನ್ನು ಹೇಳುವಂತ ಸಿನಿಮಾ, ಶಬರಿಮಲೆ ಅಯ್ಯಪ್ಪನ ಬಗ್ಗೆ ಸಿನಿಮಾ ಆಗಿರ್ಬೋದು ಅಂತದ್ದು ಹೇಳಿದ್ರು. ಸೊ ಅಬ್ಜೆಕ್ಷನ್, ನಾನು ಯಾಕೆ ಅದು ಮಾಡ್ಲಿಲ್ಲ ಅಂತ, ಗುಳಿಗನ ಯಾಕೆ ಮಾಡ್ಲಿಲ್ಲ ನಾ ಕ್ಲಾರಿಫಿಕೇಶನ್. ಗುಳಿಗನ ನಾನು ತೆಯ್ಯಂ ಅಂತ ಕೇರಳದಲ್ಲಿ ಗುಳಿಗನನ್ನು ಆರಾಧನೆ ಮಾಡ್ತಾರೆ ಕೆಂಪು ಬಣ್ಣದಲ್ಲಿ. ನಾನು ಕೆಂಪು ಬಣ್ಣದಲ್ಲಿ ಯೂಸ್ ಮಾಡಿದ್ದೇನೆ, ಬಿಕಾಸ್ ರಿಯಲ್ ಗುಳಿಗನ ಯಾರು ನೋಡಿಲ್ಲ. ಅಂಡ್ ಆ ಎಳೆ ಗರಿಯನ್ನ ತೆಂಗಿನ ಮರದ ಬದಲು ನಾನು ಕೆಂಪು ಇದನ್ನ ಬಟ್ಟೆಯಲ್ಲಿ ಯೂಸ್ ಮಾಡಿದೆ. ಕೊರಗಜ್ಜನಿಗೆ ಬೆಳ್ಳಿ, ನಮ್ಮಲ್ಲಿ ಬಹಳ ಕಡೆ ಬೆಳ್ಳಿಯ ಮುಟ್ಟಾಳೆ ಕೊಡ್ತಾರೆ ತಲೆಗಿಡುವಂತ ಅವರ ಒಂದು ಇದು ಕಿರೀಟ ತರ. ಅಂದ್ರೆ ಮುಟ್ಟಾಳೆ, ಕಿರೀಟ ಅಲ್ಲ ಅದು, ಕೊರಗಜ್ಜನಿಗೆ ಅದೇ ತರ ಕೊಡ್ತಾರೆ. ಸೊ ಬೆಳ್ಳಿ ಮುಟ್ಟಾಳೆ ಇಟ್ಕೊಂಡು ಕೊರಗಜ್ಜ ಪರ್ಫಾರ್ಮ್ ಮಾಡ್ತಾರೆ. ಮೇ ಬಿ ಆ ಬೆಳ್ಳಿಯ ನಾನು ಆ ತಿರಿಗಳನ್ನ
ಯೂಸ್ ಮಾಡಿದ್ದೇನೆ. ಅಂಡ್ ಬಿಳಿ ಚುಕ್ಕೆಗಳನ್ನ ಹಾಕೋಬಹುದು, ಬೆಳ್ಳಿ ಚುಕ್ಕ ಅವ್ರ ಅಬ್ಜೆಕ್ಷನ್ ಅಂತ ಹೇಳಿದ್ದೇನೆ. ನಾನು ಕೋಲ ಮಾಡ್ತಾ ಇಲ್ಲ ಸರ್, ರಿಯಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೇನೆ, ನೀವು ನೋಡ್ಬಿಟ್ಟು ಇದು ಮಾಡಿದ್ದೆ. ಕನ್ವಿನ್ಸ್ ಮಾಡಿದ್ರು ಅವ್ರಿಗೆ ಹಾ, ವೆಲ್ಲಿ ಕನ್ವಿನ್ಸ್, ತುಂಬಾ ಕನ್ವಿನ್ಸ್ ಆದ್ರು. ಅಂಡ್ ಆಮೇಲೆ ಪೂರ್ತಿ ಶೂಟಿಂಗ್ ಅಲ್ಲಿ ನಮ್ ಜೊತೆ ಶೂಟಿಂಗ್ ಬಂದು ನೋಡ್ತಾ ಇದ್ರು. Supported. ಅಲ್ಲ, ಒಂದು ಅವ್ರು ಏನ್ ಮಾಡಿದ್ರು, ಅವ್ರು ಮಾಡಿದವರು ಹೋದ್ರು, ಆಮೇಲೆ ಮಿಕ್ಕಿದವ್ರು ಬಂದ್ರಲ್ಲ ಅವರು ಕನ್ವಿನ್ಸ್ ಆಗಿ. ಅಂಡ್ ಶಶಿಕುಮಾರ್ ಅವರು ನಮ್ಗೆ ಸ್ಪೆಷಲ್ ಪ್ರೊಟೆಕ್ಷನ್ ಎಲ್ಲ ಕೊಟ್ಟರು. ನಿನ್ನೆ ಕೋಲಕ್ಕೂ ಬಂದ್ರು ಅವರು, ನಮ್ಮ ಕಮಿಷನರ್. ಸೊ ಆತರ ನಾನಿನ್ನೊಂದು ವಿಷಯ ಹೇಳಿಲ್ಲ. ಇದು ನೆನ್ನೆ ಕೋಲ ಮಾಡಿದ್ರು. ಆ ಕೋಲಕ್ಕೆ ಡೇಟ್ ಫಿಕ್ಸ್ ಆಗುತ್ತಲ್ಲ, ಅದು ಎಸ್ ಟುಗೆದರ್ ಡೇಟ್ ಸಿಗಲ್ಲ ಅಂತ ಕೇಳ್ಪಟ್ಟೆ ನಾನು. ವಿದ್ಯಾಧರ್ ಹೇಳಿದ್ರು, ಮೇಡಮ್ ನಮ್ಗೆ 12th ಸಿಕ್ಬಿಟ್ಟಿದೆ ಆ ಡೇಟು, ದಯವಿಟ್ಟು ನೀವು ಕೋಲಕ್ಕೆ ಬರಲೇಬೇಕು ಅಂತ ಹೇಳಿದ್ರೆ. ಆಕ್ಚುಲಿ ನಂದು 12th ನನ್ನ ಬರ್ತ್ಡೇ. ನಾನು ನನ್ನ ಬರ್ತ್ಡೇ ಮಾಡ್ಲಿಕ್ಕೆ ಎಲ್ಲೂ ಹೋಗೋದಿಲ್ಲ, ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದೆ. ಬಟ್ ಇದೊಂದು ನನಗೆ ಒಂದು ದೇವರ ಒಂದು ಬ್ಲೆಸ್ಸಿಂಗ್ಸ್ ಅನ್ಸ್ಬಿಡ್ತು. ಅದೇ ದಿವಸ ನನಗೆ ಸಿಕ್ಕಿದ್ದು ನಿಜವಾಗ್ಲು ಇದೊಂದು ಮಿರಾಕಲ್. ನನಗೆ ಅವ್ರ ದೇವರದ ಒಂದು ಆಶೀರ್ವಾದ ಅನ್ಕೊಂಡು ನಾನು ನಿಜವಾಗ್ಲು ನಾನು ಅಲ್ಲಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ನೆನ್ನೆ ಕೋಲಾದ್ದು ನಾವು ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಚೆನ್ನಾಗಾಯ್ತು. ಅಲ್ಲಿ ಒಂದು ಒಳ್ಳೆಯ ಒಂದು ಕಲ್ಚರ್, ತುಂಬಾ ಖುಷಿ ಆಯ್ತು ನನಗೆ. ಅಲ್ಲಿ ಹೋಗಿ ಆ ದೇವರದ ಸನ್ನಿಧಿಯಲ್ಲಿ ನೆನ್ನೆ ನಾವೆಲ್ಲರೂ ಅಲ್ಲಿ ಪೂಜೆ ಮಾಡಿದ್ದು. ಇಟ್ ಈಸ್ ಅ ಮೆಮೊರಬಲ್ ಮೂಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಇದು ಹೇಳ್ಕೊಳ್ಳಿಲ್ಲ ಅಂದ್ರೆ ನನಗೆ ಆಗ್ತಿರ್ಲಿಲ್ಲ. ಐ ಫಾರ್ಗಾಟ್ ಇಟ್. ಥ್ಯಾಂಕ್ ಯು ಸೊ ಮಚ್.